ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಪ್ರಮುಖವಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ರಾಜಕೀಯ ವಿದ್ಯಮಾನಗಳ ಕುರಿತು, ಇನ್ನು ಪ್ರಸ್ತುತ ನಡೆಯುತ್ತಿರುವಂತಹ ಕೆಲವೊಂದು ಆರೋಪ ಪ್ರತ್ಯಾರೋಪಗಳು, ಪ್ರತಿಭಟನೆ, ಸಭೆ, ಎಲ್ಲ ವಿಚಾರಗಳ ಕುರಿತಾಗಿ ಮಾತಾಡೋದು ನಮ್ಮ ಜೊತೆ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು, ಡಿಸಿಸಿ ಬ್ಯಾಂಕ್ ನ ಮಾಜಿ ಅಧ್ಯಕ್ಷರು, ಹಾಗೆ ಪ್ರಸ್ತುತ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕುಕ್ಕುಡಿಗೆ ರವೀಂದ್ರ ನಮ್ಮ ಜೊತೆ ಇದ್ದಾರೆ. ಕುಕ್ಕುಡಿಗೆ ರವೀಂದ್ರ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರಿಯಾಗಿದ್ದೀರಾ? ರವೀಂದ್ರ ಅವರೇ, ಪ್ರಮುಖವಾಗಿ ಇತ್ತೀಚೆಗೆ ಶೃಂಗೇರಿ ಕ್ಷೇತ್ರದಲ್ಲಿ ನಡೀತಿರುವಂತಹ ಒಂದು ರಾಜಕೀಯ ಆರೋಪ ಪ್ರತ್ಯಾರೋಪಗಳು, ಇದ್ರ ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷನ್? ಈಗ ನಿನ್ನೆ ಕೊಪ್ಪದಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಪ್ರತಿಭಟನೆ ಸಭೆ ಇತ್ತು. ಆ ಸಭೆಯಲ್ಲಿ ನಾನು ನೋಡಿದ ಏನು ಅಂದರೆ, ಗೂಂಡಾಗಿರಿ ವಿರುದ್ಧ ಮತ್ತು ಇಲ್ಲಿ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡಿದ ವಿರುದ್ಧ ಅಂತ ಎಲ್ಲರೂ ಭಾಷಣ ಸ್ಟಾರ್ಟ್ ಮಾಡಿದ್ರು. ಆದರೆ ಗೂಂಡಾಗಿರಿ ವರ್ತನೆ ಏನು ನಡೆದಿದೆ ಅಂತ ಯಾರೂ ಎಲ್ಲೂ ಹೇಳಿಲ್ಲ. ನಮ್ಮ ಕಾರ್ಯಕರ್ತರ ಮೇಲೆ ಗೂಂಡಾಗಿರಿ ಮಾಡಿದ್ದಾರೆ, ಧಮಕಿ ಹಾಕಿದ್ದಾರೆ. ಧಮಕಿ ಹಾಕಿದರೆ ಸಾಧಾರಣಕ್ಕೆ ಕಾನೂನು ಸರಿದಂಥದ್ದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಕೇಸ್ ರಿಜಿಸ್ಟರ್ ಮಾಡಿಲ್ಲ, ಆದಮೇಲೆ ಆ್ಯಕ್ಷನ್ ಆಗಿಲ್ಲ ಅಂದರೆ ಅದ್ರ ಮೇಲೆ ಪ್ರತಿಭಟನೆ ಮಾಡೋದಿದ್ರೆ ಅದು ಈ ಸಮಾಜ ಒಪ್ಪುತ್ತೆ. ಅವರು ಆರೋಪ ಮಾಡ್ತಿರುವಂಥದ್ದು, ಇನ್ನು ಸುಧೀರ್ ಕುಮಾರ್ ಮುರಳಿ ಅವರು ಒಬ್ಬ ಬಿಜೆಪಿ ಯುವಕನಿಗೆ ಅವಾಚ್ಯವಾಗಿ ಬೈದಿದ್ದಾರೆ, 20 ನಿಮಿಷಗಳ ಕಾಲ ಸಂದರ್ಶನ ಬೈದಿದ್ದಾರೆ ಅಂತ. ಆ ಒಂದು ಘಟನೆ ಏನದು? ಸರಿ, 20 ನಿಮಿಷದ ಬೈದಿರ್ಬೋದು, ಮಾತಾಡಿರ್ಬೋದು. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಇವತ್ತು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕು. ಅಥವಾ ವಿಶ್ವಾಸದಲ್ಲಿ ಪ್ರೀತಿಯಿಂದ ಮಾತಾಡಿರ್ಬೋದು. ಅದು ಏನಿದು ಅದಕ್ಕೆ ರೆಕಾರ್ಡ್ ಇದೆ ಅಂತಲ್ಲ, ರೆಕಾರ್ಡನ್ನು ಯಾಕೆ ಪೊಲೀಸ್ ಸ್ಟೇಷನ್ ಪ್ರೊಡ್ಯೂಸ್ ಮಾಡಬಾರ್ದು? ಹೋಗ್ಲಿ, ನಿನ್ನೆ ಅಟ್ಲೀಸ್ಟ್ ನಾವು ಯೋಚನೆ ಮಾಡಿ ಏನು ಬೈದಿದ ಅಂತ ಕೇಳ್ಬೋದು ಅಂತೆಲ್ಲ ನಾವು ಕಿವಿ ಕೊಟ್ಟು ಕೇಳ್ತಾ ಇದ್ದು. ಅದನ್ನ ತೋರಿಸ್ಬೋದಿತ್ತಲ್ಲ, ನೀನು ಇಂಥ ಬೈದಿದ್ದಾರೆ ಅಂತ. ಅಟ್ಲೀಸ್ಟ್ ಮನೋಜಿಕಲ್ಲಿ ಎರಡು ಮಾತಾಡಿಸ್ಬೋದಿತ್ತಲ್ಲ, ಈ ಥರ ಬೈದಿದ್ದಾರೆ ಅಂತ. ಇವ್ರಿಗೇನು ಬೇಕು? ಬಸ್ ಸ್ಟ್ಯಾಂಡ್ನಲ್ಲಿ ಬೊಬ್ಬೆ ಹೊಡೆಯೋದು ಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಕೊಪ್ಪದ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಈಗ ಆಣೆ ಪ್ರಮಾಣ ನಡೆದಿರುವಂತದ್ದು. ಆ ಯುವಕ ಬಂದು, ಏನು ಮನೋಜ್ ಎನ್ನುವ ಯುವಕ ಬಂದು ಈಗ ನನಗೆ ಈ ರೀತಿಯಾಗಿ ಬೈದಿದ್ದಾರೆ ಅನ್ನೋ ಕುರಿತಾಗಿ ಆಣೆ ಮಾಡಿ ಹೋಗಿದ್ದಾರೆ. ಇದು ಕುರಿತಾಗಿ ಏನ್ ಹೇಳ್ತೀರಾ? ಇನ್ನದು ನನಗೆ ವಿಚಾರ ಗೊತ್ತಿಲ್ಲ. ನಾನೇನು ನಿರೀಕ್ಷೆ ಮಾಡಿದ್ದೆ, ಅಟ್ಲೀಸ್ಟ್ ಮನೋಜು ನಿನ್ನೆ ಬಂದು ಸಾರ್ವಜನಿಕ ಸಭೆಯಲ್ಲಿ ನನಗೆ ಈ ಥರ ಧಮಕಿ ಹಾಕಿದ್ದಾರೆ ಅಂತ ಹೇಳಿ ಹೇಳ್ಬಹುದೇನೋ ಅಂತ ಯೋಚನೆ ಮಾಡಿದ್ದೆ. ಅಥವಾ ಹೇಳಿದ ದಾಖಲಾತಿಗಳನ್ನ ಏನೋ ರೆಕಾರ್ಡ್ ಇದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು, ಆ ರೆಕಾರ್ಡನ್ನ ಪ್ರೊಡ್ಯೂಸ್ ಮಾಡ್ತಾರೆ, ನಾಳೆ ರಿಲೀಸ್ ಮಾಡ್ತಾರೆ ನಿನ್ನೆ ಅನ್ನೋದು ನಮ್ಮ ಯೋಚನೆ ಇತ್ತು. ರಿಲೀಸ್ ಮಾಡಿಲ್ಲ. ಹಾಗೆ ಇವ್ರ ಉದ್ದೇಶ ಏನು? ಕೊಪ್ಪದಲ್ಲಿ ಒಂದು ದಂಧಲೆ ಮಾಡಬೇಕು, ಜನಗಳಿಗೆ ಕಾರ್ಯಕರ್ತರನ್ನು ಪ್ರಚೋದನೆ ಮಾಡಬೇಕು. ಇದರಲ್ಲಿ ಬಹುಶಃ ಪ್ರಚೋದನೆಯಿಂದ ಭಾರತೀಯ ಜನತಾ ಪಕ್ಷದ ಪ್ರಮುಖಗಳಿಗೇನೂ ಆಗಲ್ಲ. ನಮ್ಮ ಸಾಮಾನ್ಯ ಹಳ್ಳಿಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಕಾರ್ಯಕರ್ತರು, ಸಣ್ಣ ಕಾರ್ಯಕರ್ತರಿಗೆ ಊರಿನಲ್ಲಿ ಒಂದು ಅಸಮಾಧಾನ ಸ್ಟಾರ್ಟ್ ಆಗ್ತದೆ. ಅಲ್ಲಲ್ಲಿ ಅವರವರಿಗೆ ಗಲಾಟೆ ಆಗ್ತದೆ. ಅವರು ಒಬ್ಬ ಬಿಜೆಪಿ ಪರ ಮಾತಾಡೋದು, ಇನ್ನೊಬ್ಬ ಕಾಂಗ್ರೆಸ್ ಪರ ಮಾತಾಡೋದು. ಈಗ ಮಾತಾಡುವ ಸಂದರ್ಭದಲ್ಲಿ ಆರೋಗ್ಯಕರವಾಗಿ ಮಾತಾಡಿದ್ರೆ ಎಲ್ಲಿಯೂ ಕೂಡ ಅದು ಗಲಾಟೆಗಳಿಗೆ ಕಾರಣವಾಗಲ್ಲ. ಆದ್ರೆ ಈ ಇತ್ತೀಚಿನ ಕೆಲವೊಂದು ಭಾಷಣಗಳು, ಅದು ಎರಡು ಪಕ್ಷ, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಅವರಾಗಿರ್ಬೋದು, ಮಾತಾಡುವ ಸಂದರ್ಭದಲ್ಲಿ ಎಲ್ಲೂ ಒಂದ್ ಕಡೆ ನೋಡಿದ್ರೆ ಆ ಒಂದು ಮಾತಿನ ಎಲ್ಲೆಯನ್ನ ಮೀರಿ ಎಲ್ಲೋ ಒಂದು ರೀತಿ ವಿಕೋಪಕ್ಕೆ ಹೋಗಿದೆ ಅಂತ ಅನ್ಸಲ್ವಾ? ನೋಡಿ, ಈ ನಾವು ರೂಲಿಂಗ್ ಗೌರ್ಮೆಂಟ್ ಇದೆ. ನಾವು ಯಾವತ್ತೂ ಯಾವ ವಿಚಾರದಲ್ಲೂ ರೂಲಿಂಗ್ ಗೌರ್ಮೆಂಟ್ ಅಂತ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದ ರಾಜೇಗೌಡರು ಯಾರಿಗೂ ಮಾಡಿಲ್ಲ. ಬಹುಶಃ ಹೇಳ್ಬೋದು ಆ ಥರ ಆಗಿದೆ ಅಂತ ಒಂದು ನಿರ್ದೇಶನ ಬಿ ಜೆ ಪಿಯವರು ಹೇಳಿ. ಒಂದು ಬಸ್ ಸ್ಟ್ಯಾಂಡಲ್ಲಿ ಮೈಕ್ ಇಟ್ಕೊಂಡು ಅಬ್ಬರ್ಸೋದು ಬಿಟ್ಟರೆ ಇಲ್ಲ. ಈಗ ಪ್ರಸ್ತುತ ಈಗ ಕುಕ್ಕುಡಿಗೆ ರವಿಯವರಾಗ್ಲಿ ಅಥವಾ ರಾಜೇಗೌಡರಾಗ್ಲಿ ಎಲ್ಲಿಯೂ ಕೂಡ ತಮ್ಮ ಮಾತಿನ ಎಲ್ಲೆಯನ್ನು ಮೀರಿ ಮಾತಾಡಿಲ್ಲ, ಅದು ಹೋಗ್ತೀವಿ. ಆದ್ರೆ ಉಳಿದಕ್ಕಿಂತ ಇತ್ತೀಚೆಗೆ ಕೆಲವು ನಾಯಕರು, 1-2-3 ಜನ ನಾಯಕರು ಎಲ್ಲೋ ಒಂದ್ ಕಡೆ ಮಾತಾಡಿದ ರೀತಿ ಒಂದು ರೀತಿಯಲ್ಲಿ ಅದು ವಿಕೋಪಕ್ಕೆ ಕಾರಣ ಆಯ್ತಾ ಅಂತ. ನಾನು ಮೊನ್ನೆ ನಮ್ಮವ್ರು ಮಾತಾಡಿದೆಲ್ಲರೂ ನಾನು ಕೇಳಿದ್ದೀನಿ. ನಮ್ಮ ನಾಯಕರಾದ ಸದಸ್ಯ ಮಾತಾಡ್ರಿ ಅನ್ನೋದಲ್ಲಿ ಅವರು ಈ ಥರ ಜನರ ಅಭಿಪ್ರಾಯ ಇದೆ, ನಮ್ಮ ಏನಾದ್ರು ಸುತ್ತಮುತ್ತ ಈ ಥರದ ಅಭಿಪ್ರಾಯ ಇದೆ, ಈ ಥರ ಅವ್ರನ್ನ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿದ ಬಿಟ್ಟರೆ ಎಲ್ಲೂ ರೇಪ್ ಮಾಡಿದ್ದಾರೆ ಅಂತ ಯಾರೂ ಹೇಳಿಲ್ಲ. ಇವರೇ ಅದನ್ನ ಹುಡಿಸ್ಕೊಂಡು ಅವರು ಅಡಿಕೆ ಮಾತಾಡತ್ತಿಗೆ ಕೆಲವು ವರ್ಡ್ಸ್ನ ಯೂಸ್ ಮಾಡಿ, ಅಲ್ಲಿರೋಂಥದ್ದು ಗಿರಿಜನದ್ದು ಒಂದು ಮಾತಾಡತ್ತಿ ಸ್ವಲ್ಪ ಒಳಕೆ ಮಾತಾಡತ್ತಿ ಅದು ಬಂದಿಲ್ಲ ಅಂತಿಲ್ಲ. ಅದು ಸ್ವಲ್ಪ ಸಣ್ಣ ತಪ್ಪು ಆಗಿರ್ಬೋದು. ಆದರೆ ಅವರು ಹೇಳಿದ ವಿಚಾರ ದೌರ್ಜನ್ಯ ನಡೆದಿದೆ ಅಂತ ಹೇಳಿದೆ ಬಿಟ್ಟರೆ ರೇಪ್ ನಡೆದಿದೆ, ಅತ್ಯಾಚಾರ ಮಾಡಿದ ಅಂತ ಯಾರು ಎಲ್ಲೂ ನಾವು ಹೇಳಿಲ್ಲ. ಆಮೇಲೆ ನಾನು, ಸುಧೀರ್ ಕುಮಾರ್ ಮುರಳಿ, ರಾಜೇಗೌಡರು ಎಲ್ಲರೂ ನಮಗೆ ನಮ್ಮ ನಾಯಕರ ಬಗ್ಗೆ, ನಮ್ಮ ನಾಯಕರಾದ ರಾಜೇಗೌಡರ ಬಗ್ಗೆ ಇವರು ಪ್ರೆಸ್ ಮೀಟ್ ಮಾಡಿ 120 ಕೋಟಿ ಹಗರಣ ಆಗಿದೆ ಅಂತ. ಸ್ವಲ್ಪ ಮಿನಿಮಮ್ ಕಾನೂನು ಇರೋದಂಥದ್ದು. ಒಬ್ಬ ಲಾಯರು ಅಥವಾ ಒಬ್ಬ ಆಡಿಟರ್ ಕೇಳ್ಬೋದ್ರೆ 1 ಕೋಟಿನ ಒಂದು ಬ್ಯಾಂಕ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ಮಾಡಿದ್ರೆ ಇವತ್ತು ಅಕೌಂಟ್ಸ್ ಕೊಡಲೇಬೇಕು. ಅಕೌಂಟ್ಸಿಗೆ ಸರಿಯಾಗಿದ್ದ ಮಾಹಿತಿ ಕೊಡಿದ್ರೆ ಜೈಲಿಗೆ ಹೋಗ್ಬೇಕು. ಅಷ್ಟು ಗೊತ್ತಿದ್ದು ಸುಮ್ಮನೆ ಈ ಜನಗಳ ಎದುರುಗಡೆ ಪಾಪ ಸಾರ್ವಜನಿಕವಾಗಿ 120 ಕೋಟಿ ರಾಜೇಗೌಡರಿಗೆ ಎಲ್ಲಿಂದ ಹಣ ಬಂತು? ಅದಕ್ಕೆ ನಿನ್ನೆ ದಾಖಲಾತಿಗಳನ್ನ ಕೊಟ್ಟಿದ್ದೀವಿ. ಆ ದಾಖಲಾತಿಗಳನ್ನ ಕೊಟ್ಟಿದ್ರು, ಅದನ್ನ ಹೋಗ್ತೇವೆ. ಈಗೇನು ನಿನ್ನೆ ಸುಧೀರ್ ಕುಮಾರ್ ಮುರಳಿ ಅವರ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು. ಆ ಜಮೀನನ್ನ ಈಗ ರಾಜೇಗೌಡರು ಖರೀದಿ ಮಾಡಿದ್ದಾರೆ, ಹೌದಾ? ಹೌದು,
ಖರೀದಿ ಮಾಡಿದ್ದಾರೆ. ಆ ಖರೀದಿ ಮಾಡಿದ ಹಣ ಈಗ ಅವರು ಪ್ರಶ್ನೆ ಇರುವಂತ ಇಷ್ಟೇ, ಏನು 40 ಲಕ್ಷ ಆದಾಯ ಇರುವವರು ಕೋಟಿ ರೂಪಾಯಿ ಮೌಲ್ಯದ ಹಣವನ್ನು ಹೇಗೆ ಖರೀದಿ ಮಾಡಿದ್ರು, ಆಸ್ತಿಯನ್ನ ಖರೀದಿ ಮಾಡಿದ್ರು ಅಂತ. ಅದು ಒಂದು ಕಂಪ್ನಿ, ಕಂಪ್ನಿಯ ಸೇರ್ ಪರ್ಚೇಸ್ ಮಾಡಿದ್ದಾರೆ. 200 ಎಕರೆ ಜಮೀನು ರಾಜೇಗೌಡ ಒಡೆತನದಲ್ಲಿ ಇಲ್ಲ, ಅದು ಸಮ್ ಸೇರ್ ನೀವು ಪರ್ಚೇಸ್ ಮಾಡಿದ್ದಾರೆ. ಶೇರ್ ವ್ಯಾಲ್ಯೂ ಏನು ಅಂತ ಎಷ್ಟು ಕೋಟಿಗೆ ಪರ್ಚೇಸ್ ಆಗಿರುವಂತದ್ದು ಶೇರ್ ವ್ಯಾಲ್ಯೂ? ಏನು ಅದರದ್ದು ಲ್ಯಾಂಡ್ ವ್ಯಾಲ್ಯೂ ಅದ್ರದ್ದು 200 ಎಕರೆಗೆ ಸಬ್ಲಿಸ್ಟ್ ವ್ಯಾಲ್ಯೂ 9 ಲಕ್ಷ ಇದೆ ಎಕರೆ. ಅಲ್ಲಿ ಏನು 18 ಕೋಟಿ ವ್ಯಾಲ್ಯೂ ಅದು. ಅಂದ್ರೆ ಈಗ ಪ್ರಶ್ನೆ ಇರುವಂತದ್ದು, ಈಗ ಒಂದು ಪ್ರಶ್ನೆ ಇರುವಂತದ್ದು ಸಿಂಪಲ್ ಪ್ರಶ್ನೆ, 40 ಲಕ್ಷ ವಾರ್ಷಿಕ ಆದಾಯ ಇರುವಂತರು 18 ಕೋಟಿ ಆಸ್ತಿಯನ್ನ ಹೇಗೆ ಖರೀದಿ ಮಾಡಿದ್ರು? ಅಲ್ಲ 18 ಕೋಟಿ ಅಲ್ಲ, 1,80,00,000 ಆಗುತ್ತದು ಅಲ್ವಾ? ಎಷ್ಟಾಗುತ್ತೆ ಇದ್ ಪ್ರಕಾರ? 9 ಲಕ್ಷದ ಪ್ರಕಾರ ಆದ್ರೆ ಅದು 18 ಕೋಟಿ. 18 ಕೋಟಿ ನೀವು ಪೂರ್ತಿ ಒಡೆತನ ರಾಜೇಗೌಡ ಫ್ಯಾಮಿಲಿ ಬಂದಿಲ್ಲಲ್ಲ, ಕಂಪನಿ ಶೇರ್ ಪರ್ಚೇಸ್ ಮಾಡಿದಾರಲ್ಲ. ಶೇರ್ ಎಷ್ಟು ಪರ್ಚೇಸ್ ಮಾಡಿದ್ರೆ ಬ್ಯಾಂಕ್ ಲೋನ್ ಸಿಗ್ತದೆ ಜಮೀನಿಗೆ. ಈಗ 30% ಲೋನ್ ಕೊಡ್ತಾರೆ. ಬ್ಯಾಂಕ್ ಲೋನ್ ಏನಾಗುತ್ತೆ, ನಿನ್ನೆ ದಾಖಲಾತಿ ಕೊಟ್ಟಿದೀವಲ್ಲ, ಬ್ಯಾಂಕಿಂದ ಎಷ್ಟು ರಾಜೇಗೌಡರಿಗೆ ಹಣ ಬಂದಿದೆ, ರಾಜೇಗೌಡ ಯಾವ ರೀತಿ ಹಣ ಕೊಟ್ಟಿದ್ದಾರೆ. 120 ಕೋಟಿ ಅಂತ ಅಲ್ವ, 200 ಎಕರೆ ಬಾಳೆನಲ್ಲಿ 200 ಕೋಟಿ ಕೊಡ, ನಂದು 40 ಎಕರೆ ಜಮೀನಿದೆ, ನಾನು ಕೊಡಕ್ಕೆ ಹೇಳಿದ್ದೀನಿ ಆಲ್ರೆಡಿ. 200 ಕೋಟಿ 120 ಕೋಟಿಯಿಂದ ಹೇಳ್ತಾರೆ, 120 ಕೋಟಿ ರಾಜೇಗೌಡರು ಎಲ್ಲಿಂದ ಕೊಟ್ಟರು ಅಂತ ಕೇಳ್ತಾರಲ್ಲ, ಇದು ಮೂರ್ಖ ಮಾತಾಡೋ ಕೆಲಸ. 120 ಕೋಟಿ ಇವತ್ತು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಡಿ ಎಲ್ಲವೂ ಬರ್ತದೆ ಎನ್ಕ್ವೈರಿಗೆ, ಲೋಕಾಯುಕ್ತ. ಸುಮ್ಮನೆ ಇದು ಜನಗಳನ್ನ ಡೈವರ್ಟ್ ಮಾಡೋಕ್ಕೆ, ಜನಗಳನ್ನ ಮನಸ್ಸನ್ನು ಹಾಳು ಮಾಡಿಸ್ಲಿಕ್ಕೆ, ಕೊಪ್ಪದಲ್ಲಿ ಒಂದು ಅಶಾಂತಿ ವಾತಾವರಣ ತರಲಿಕ್ಕೆ ಇವರು ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ನಾವು ಯಾಕೆ ಮೊನ್ನೆ ಕಾರ್ಯಕರ್ತರ ಸಭೆ ಮಾಡಿದ್ವು ಅಂದರೆ, ಇವು ಪದೇ ಪದೇ ಪ್ರೆಸ್ ಮೀಟಲ್ಲಿ, ಇವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ, ರಾಜೇಗೌಡರು 120 ಕೋಟಿ ಹಣ ಕೊಟ್ಟು ಜಾಗ ತಗೊಂಡಿದ್ದಾರೆ, ಆಮೇಲೆ ರಾಜೇಗೌಡರು ಕೊಪ್ಪದಲ್ಲಿ 2 ಜನ ಬಾಲಕಿಯರು ಕೊಲೆ ಮಾಡಿದ್ದಾರೆ, ಇಲ್ಲಿ ಒಬ್ಬ ಡೋಬಿ ಹಳ್ಳದಲ್ಲಿ ಕೊಲೆ, ಇದಕ್ಕೆಲ್ಲ ರಾಜೇಗೌಡರೇ ಕಾರಣ. ಯಾಕೆ ಅಂದರೆ ಈಗ ರಾಜೇಗೌಡರದ್ದು ಏನಾಗಿದೆ, ಇತ್ತೀಚಿನ ಡೆವಲಪ್ಮೆಂಟ್ ನೋಡಿ, ರಾಜೇಗೌಡರ ಪಬ್ಲಿಸಿಟಿ, ಈ ಜನಾಭಿಪ್ರಾಯ ನೋಡಿ, ರಾಜೇಗೌಡರ ಮೇಲೆ ಇರುವಂಥ ಜನಾಭಿಪ್ರಾಯ ನೋಡಿ, ರಾಜೇಗೌಡರ ಮೇಲೆ ಒಂದು ಮಸಿ ಬಳಿಬೇಕನ್ನೋ ಒಂದೇ ಒಂದು ದೃಷ್ಟಿಯಿಂದ BJPಯವರಿಗೆ ಈಗ ಎದ್ದು ಪ್ರತಿಭಟನೆ ಮಾಡ್ತಿದ್ದಾರೆ. ಇಲ್ಲದೆ ರಾಜೇಗೌಡರದ್ದು ಯಾವ ಪ್ರತಿಭಟನೆ ಮಾಡಕ್ಕೆ, ರಾಜೇಗೌಡರು ನನಗೆ ತಿಳಿದಂಗೆ ಶೃಂಗೇರಿ ಕ್ಷೇತ್ರದಲ್ಲಿ ಬಹುಶಃ ಒಬ್ಬ ಅಧಿಕಾರಿಗೆ ಅವನು BJP ಕೆಲಸ ಮಾಡಬೇಡಿ, ಇವನು ಇನ್ನೊಬ್ಬ JDS ನಲ್ಲಿ ಕೆಲಸ ಮಾಡಬೇಡಿ, ರಾಜೇಗೌಡರು ಎಲ್ಲೂ ಹೇಳಿಲ್ಲ. ರಾಜೇಗೌಡರು ಹೇಳಿಲ್ಲ, ಓಕೆ, ರಾಜೇಗೌಡರು ಹೇಳಿಲ್ಲ ಒಪ್ಪಣ, ಅವರ ಕೆಳಗಿರುವಂತ ನಾಯಕರು ಹೇಳಿಲ್ವಾ? ಹಾಗಾದ್ರೆ ನೋಡಿ, ಎಲ್ಲ ಪಕ್ಷದ ಕೆಟ್ಟದಿರ್ಬೋದು, ಯಾರು ಒಬ್ಬಿಬ್ಬರು ಹೇಳಿರ್ಬೋದು, ಹೇಳಿಲ್ಲ ನಾನು ಹೇಳಕ್ ಸಾಧ್ಯ ಇಲ್ಲ, ಅದು ನಂಗೆ ಗೊತ್ತಿಲ್ಲ. ಈ ಇಲ್ಲಿರೋದು ನಾನು ನೇರವಾಗಿ ಕೇಳ್ತೇನೆ, ಕುಕ್ಕುಡುಗೆರೆ ಯಾರು ಹೇಳಿದ್ರಾ ಈ ರೀತಿ ಕೆಲಸ ಮಾಡಬೇಡಿ ಅಂತ? ನಾನು ಯಾವದಿಗೂ ಹೇಳಿಲ್ಲ. ಒಂದು ನಿರ್ದೇಶನ ಕೊಡಿ. ಯಾರಿಗೂ ಹೇಳಿಲ್ಲ? ಯಾರಿಗೂ ಹೇಳಿಲ್ಲ. ಅದು ಬಂದು ನಿರ್ದೇಶನ ಕೊಟ್ಟರೆ ಅದಕ್ಕೆ ಸರಿಯಾಗಿ ರೀಸನ್ ಕೊಡಕ್ಕೆ ನಾನು ರೆಡಿ ಇರ್ತೀನಿ. ನನಗೆ ಯಾವ ರೀತಿ ವಾತಾವರಣ ಇರಬೇಕು ಅಂದರೆ, ಸಾರ್ವಜನಿಕರಲ್ಲಿ ಬಡವರಿಗೆ ಕೈಲಾದ ಸಹಾಯ ಮಾಡಬೇಕು, ಕೆಲಸ ಮಾಡ್ಬೇಕಂತಿದ್ಬಿಟ್ರೆ ಈ ದಿನ ಬೆಳಿಗ್ಗೆ ರಾಜಕೀಯ ಮಾಡಿಕೊಂಡು ಇನ್ನೊಬ್ಬನ ವಿರುದ್ಧ ಮಾತಾಡೋಂಥ ಜೈಮಾನ ನಮ್ಮದು ಅಲ್ಲ. ನಾನು ಪ್ರೆಸ್ ಎದುರುಗಡೆ ಬರೋದು, ಪೇಪರ್ ಎದುರುಗಡೆ ಬರೋದು, ವೇದಿಕೆ ಮೇಲೆ ಭಾಷಣ ಮಾಡಿ, ಇವೆಲ್ಲ ನನಗೆ ಆಗ್ತಿದ್ದ ಕೆಲಸ. ಈಗ ಅನಿವಾರ್ಯವಾಗಿ ನಿಮ್ಮ ಎದುರುಗಡೆ ಬಂದು ಕೂತಿದ್ದೀನಿ ನಾನು. ಅದರ ಜೊತೆಲಿ ಪ್ರಮುಖವಾಗಿ ಈಗ ರಾಜೇಗೌಡರ ವಿಚಾರ, ಪಕ್ಷದ ವಿಚಾರ ಒಂದೆಡೆ ಆದ್ರೆ, ಈಗ ನಿಮ್ಮ ಮೇಲೆ ಬಂದಿರುವಂತ ಒಂದು ಆರೋಪ, ನಿನ್ನ ಸಭೆಯಲ್ಲಿ ಬಿಜೆಪಿಯ ನಾಯಕರು, ಮಾಜಿ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರು ರಾಮಸ್ವಾಮಿ ಅವರು ನೇರವಾಗಿ ಹೇಳ್ತಾರೆ, ಕುಕ್ಕುಡುಗೆರೆ ರವಿಯವರು ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಬರ್ತಾರೆ, ನಮ್ಮ ಪಕ್ಷಕ್ಕೆ ಬಂದು ನಾಯಕರಾಗ್ತಾರೆ ಅಂತ. ಯಾಕೆ ಈ ರೀತಿಯ ಒಂದು ಮಾತು ಬರ್ತಾ ಇದೆ? ನೋಡಿ, ನಾನು ಹಿಂದೆ ಜನತಾ ಪಕ್ಷದ ಗೋವಿಂದೇಗೌಡರ ನೇತೃತ್ವದಲ್ಲಿ ಗೋವಿಂದೇಗೌಡರ ಅಭಿಮಾನಿಯಾಗಿ ಗೋವಿಂದೇಗೌಡರು ಒಟ್ಟಿಗಿದ್ದ ನಾನು. ಆ ಮಾತನ್ನು ಹೇಳ್ತಾರೆ. ಗೋವಿಂದೇಗೌಡರು ಇವ್ರ ಬಗ್ಗೆ ಗೊತ್ತಾಗಿ ಗೋವಿಂದೇಗೌಡರು ಇವ್ರನ್ನ ದೂರ ಇಟ್ರು ಅನ್ನೋ ಆರೋಪವನ್ನು ಕೂಡ ಮಾಡ್ತಾರೆ. ನಿನ್ನೆ ನಮಗೊಂದು 2 ನಿಮಿಷ ಹೇಳಿ ಸರ್. ಗೋವಿಂದೇಗೌಡರು ಒಟ್ಟಿಗಿದ್ದೆ. ಗೋವಿಂದೇಗೌಡರಿಂದ ಅವ್ರು ಚುನಾವಣೆ ನಿಲ್ಲಿಲ್ಲ, ಸ್ಪರ್ಧೆ ಮಾಡಲಿಲ್ಲ. ಅವಾಗ ನಾವು ಅನಿವಾರ್ಯವಾಗಿ ಜನಶಕ್ತಿ ಅಂತ ಒಂದು ಕಟ್ಟಿದ್ರು. ಒಂದು ಇಂಡಿವಿಜುವಲ್ ಒಂದು ಪಕ್ಷ ಕಟ್ಟಿ ಸ್ಪರ್ಧೆ ಮಾಡೋಕ್ಕಾಗಲ್ಲ ಅಂದಾಗ ಅನಿವಾರ್ಯವಾಗಿ ನಾನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀನಿ, ಜನಶಕ್ತಿ. ಆಮೇಲೆ ಡಿ.ಬಿ. ಚಂದ್ರೇಗೌಡರ ಕೆಲಸ ಸರಿ ಇಲ್ಲ, ಜನಶಕ್ತಿ ಒಂದು ಸಂಘಟನೆ ತೀರ್ಮಾನದಲ್ಲಿ ನಾವು ಡಿ.ಬಿ. ಚಂದ್ರೇಗೌಡ ಸಪೋರ್ಟ್ ಮಾಡ್ತೀವಿ, ಕಾಂಗ್ರೆಸ್ಸಿಗೆ ಸೇರಿರಲಿಲ್ಲ. ಆಮೇಲೆ ಜೀವರಾಜು ಮನೆಗೆ ಬಂದು ನಿಮ್ಮಿಂದ ಭಾರಿ ದುಡ್ಡು ಸಾಕಾಗಬೇಕು, ನೀವು ಬನ್ನಿ ನನ್ನ ಚುನಾವಣೆಗೆ, ನಮ್ಮೊಟ್ಟಿಗೆ ಸೇರಿ ಅಂದರು. BJP ಸೇರಿ ಕೆಲಸ ಮಾಡಿದ್ವಿ, ಒಪ್ಪನ. ಆದರೆ ನಾನು ಗೋವಿಂದೇಗೌಡರ ಕಾಲದಲ್ಲಿಂದ ನನಗೆ ಈ ರಾಮಸ್ವಾಮಿ ಇದ್ದಾನೆ ಒಂದು ಸನಿ ಒಕ್ಕರ್ಸ್ಕೊಂಡಂಗೆ ಆಗ್ಬಿಟ್ಟಿದೆ. ನನಗಂತಲ್ಲ, ಈ ಕ್ಷೇತ್ರದ ಭಾರಿ ಜನ ಲೀಡರ್ಗಳಿಗೆ ಒಂದು ಸ್ವಭಾವ ಇದೆ ಅವ್ರದ್ದು. ಯಾವುದೇ ಪಕ್ಷದಲ್ಲಿ ಅವನು ಬಿಟ್ಟು ಇನ್ನೊಬ್ಬ ಬೆಳೆಯೋಕ್ಕಾಗಲ್ಲ. ಇವತ್ತು BJP ಗೊತ್ತಾಗ್ತಾ ಇದೆ, BJPಯ ಪ್ರಮುಖಗಳಿಗೆ ಗೊತ್ತಾಗ್ತಾ ಇದೆ. BJPಲಿ ಒಂದು ಮಾತು ಕೇಳಲಿಲ್ಲ ಅನ್ನೋ ಹೊರಗಾಗ್ತಾನೆ. ನನ್ನ ತೆಗೆದಿದ್ದು ಗೋವಿಂದೇಗೌಡರ ಕಾಲದಲ್ಲಿ ರಾಮಸ್ವಾಮಿ, ನನ್ನಂಥ ಸುಮಾರು ಜನ ಲೀಡರ್ಗಳನ್ನ ತೆಗೆದಿದ್ದಾರೆ. ಅವ್ರ ಹೆಸರು ಹೇಳಬಲ್ಲೆ ನಾನು.
ಎರಡನೇ BJPಲಿದ್ದಾಗ ನಮ್ಮನ್ನು ಯಾವ ರೀತಿ ಜಿಲ್ಲಾ ಪಂಚಾಯತ್ ಮತ್ತು DCC ಬ್ಯಾಂಕಲ್ಲಿ ಯೂಸ್ ಮಾಡಿಕೊಂಡು ಕೊನೆಗಳಿಗೆ DCC ಬ್ಯಾಂಕ್ ಡೈರೆಕ್ಟರ್ ಆಗೋಕ್ಕೋಸ್ಕರ ನಾನು ಹೊರಗಾಕಿದ್ದು ರಾಮಸ್ವಾಮಿ. ನಾನು ಇದಕ್ಕೆ ನೇರವಾಗಿ ಇದು ನಾನು ಬೇಕಾದಷ್ಟು ಎವಿಡೆನ್ಸ್ ಕೊಡ್ತೀನಿ. DCC ಬ್ಯಾಂಕ್ ಎಲೆಕ್ಷನ್ ತನಕ ನಾನು ಇದು ಒಟ್ಟಿಗೆ ಬರ್ತಿದ್ದು. ನಿಲುವಾಗ್ಲಿ ಯಾವುದೋ ಒಂದು ಸೊಸೈಟಿ ಕೇಸಲ್ಲಿ ನಾನು ಅವಾಗ DCC ಬ್ಯಾಂಕ್ ನನ್ನ ನಡೀತದೆ ಅಂತ ಹೇಳಿ ನನ್ನ ಕರ್ಕೊಂಡು ರಾತ್ರಿ 2 ಗಂಟೆ ಬಂದು ಕರ್ಕೊಂಡು ಹೋಗಿ ಈ ನಿಲುವಾಗ್ಲಿ ಸೊಸೈಟಿ ವಿರುದ್ಧ ಹೋರಾಟದಲ್ಲಿ ನನ್ನ ತನಗೆ ನಿಲ್ಲಿಸಿ ಅದೇ ನೆಕ್ಸ್ಟ್ ಡೇ ಇವರೆಲ್ಲ ಸೇರಿ ಪಕ್ಷದಿಂದ ಹೊರಗಾಕ DCC ಬ್ಯಾಂಕ್ ಟಿಕೆಟ್ ನಂಗೆ ಕೊಡಲಿಲ್ಲ. ಮಾತಾಡ್ತೀನಿ. ನೀವು ಕೂಡ DCC ಬ್ಯಾಂಕ್ ಅಲ್ಲಿ 20-25 ಜಿಲ್ಲಾ ಪಂಚಾಯತಿ ಆದರು, ಅವರು ಕೂಡ DCC ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಇಬ್ರು ಕೂಡ ಸಮಕಾಲೀನ ನಾಯಕರು. ಯಾಕೆ ರಾಮಸ್ವಾಮಿ ಅವ್ರನ್ನ ನೀವ್ ಹೇಳಿದ್ರಿ ಗೋವಿಂದ ಗೌಡರಿಂದ ದೂರ ಇಟ್ರು ಅಂತ ಹೇಳಿದ್ರಿ, ಜೊತೆಗೆ ಬಿಜೆಪಿಯಿಂದ ಹೊರ ಹೋಗಲು ಅವರೇ ಕಾರಣ ಅಂತ ಹೇಳಿದ್ರಿ. ಅಂದ್ರೆ ರಾಮಸ್ವಾಮಿ ಅವ್ರನ್ನ ಎದುರಿಸಕ್ಕೆ ರವೀಂದ್ರ ಅವರಿಗೆ ಆಗಿಲ್ವಾಗಾದ್ರೆ? ನನಗೆ ಕಂತ್ರಿ ಬುದ್ಧಿ ಒಂದಿಲ್ಲ. ನನಗೆ ಕಂತ್ರಿ ಬುದ್ಧಿ ಹಿಂದ್ಗಡೆ ಹೇಳ್ಕೊಡೋದು ಮಾಡೋದಿಲ್ಲ. ನಾನು ನೇರವಾಗಿ ಯಾವತ್ತಿರೋದು ನೇರವಾಗೇ ಮಾತಾಡೋಣ. ರಾಜಕೀಯ ಅಂತ ಬಂದಾಗ ತಂತ್ರ ಕುತಂತ್ರ ಎರಡು ಮುಖ್ಯ ಅಲ್ವಾ? ಅದಿಲ್ಲ, ನನಗೆ ಅಂತ ಅವಶ್ಯಕತೆ ಏನಿಲ್ಲ. ಈಗ ನಾನು ಯಾವುದೇ ಪಕ್ಷದಲ್ಲಿ ನನಗೆ ಇಂಥದ್ದಾಗಲೇಬೇಕು ಅಂತಿಲ್ಲ. ಇವ್ರು ನಿನ್ನೆ ಮಾತು ಕೇಳಿ ನಾನು ರವಿ ಅವರಿಗೆ ನಾವು ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡೋದು DCC ಬ್ಯಾಂಕ್. ನಾನು ಸೇರೋಕ್ಕಿಂತ ಮೊದಲು DCC ಬ್ಯಾಂಕ್ ಡೈರೆಕ್ಟರ್ ಆಗಿದ್ದೆ. BJP ಸೇರೋಕ್ಕಿಂತ ಮೊದಲು ನಾನು DCC ಬ್ಯಾಂಕ್ ಡೈರೆಕ್ಟರ್ ಆಗಿ BJPಗೆ ಹೋದನು. ಆಮೇಲೆ ಇವರು ರಾಮಸ್ವಾಮಿನೂ DCC ಬ್ಯಾಂಕಿಗೆ ಡೈರೆಕ್ಟರ್ ಆದರು. ನಾನು ಅಧ್ಯಕ್ಷ ಆದೆ. ಅಧ್ಯಕ್ಷ ಆದಮೇಲೆ ನನಗೆ ಧರ್ಮೇಗೌಡರು ಅಂತದ್ದು ಭಾರಿ ದೊಡ್ಡ ಆಫರ್ ಮನೇಲಿ ಬಂದು ಕೂತ್ಕೊಂಡು ನನ್ನ ಅಪೆಕ್ಸ್ ಬ್ಯಾಂಕ್ ಕಳಿಸು ಅಂತ ಭಾರಿ ಮಟ್ಟದ ಅಮೌಂಟ್ ಸಹ ತಂದಿಟ್ಟರು. ನಾನೊಬ್ಬ ಸ್ನೇಹಿತ ಮಲ್ನಾಡ್ನವನು ಅಪೆಕ್ಸ್ ಬ್ಯಾಂಕ್ ಹೋಗ್ಬೇಕಂತ ರಾಮಸ್ವಾಮಿ ಕಳಿಸಿದ್ದು ನಾನು. ಅವ್ರಿಗೆ ಮರ್ತೋಗಿದೆ. ಅವ್ರದ್ದು ಸ್ವಭಾವ ಏನಿದೆ ಗೊತ್ತು, ಯಾರ ಕೈಲಿ ನಡೀತಾರೆ. ನೀವು ಹೇಳ್ತಿರಲ್ಲ ರೀ, ನನ್ನ ನಿನ್ನೆ ವಿಚಿತ್ರ ರಾಮಸ್ವಾಮಿ ಮಾತಾಡಿದ್ದು BJP ವೇದಿಕೆಯಲ್ಲಿ ನಿಜ ನನಗೆ ವಿಚಿತ್ರ ಆಗಿದೆ. ಯಾಕೆಂದ್ರೆ ಮೊನ್ನೆಯವರೆಗೆ ನಮ್ಮ ಪಕ್ಷದ ಮಾರ್ಗದರ್ಶಕರಾಗಿದ್ರು ಅವರು. ಈಗ ಹೇಳಿದ್ರಿ ವಿಚಿತ್ರ ಮಾರ್ಗದರ್ಶಕರಾಗಿದ್ರು ಅಂತ ಹೇಳಿದ್ರಿ. ಅಂದ್ರೆ ರಾಮಸ್ವಾಮಿ ನಿಮ್ಮ ಪಕ್ಷಕ್ಕೆ ಯಾವ ರೀತಿಯ ಮಾರ್ಗದರ್ಶಕರು ಅಂತ ನಿಮ್ಗೆ ಒಂದು ಮಾತು ಹೇಳ್ತೀನಿ. ಇವತ್ತು ನಾನು ನನ್ನ ಓಪನ್ ನಮ್ದೇನಿಲ್ಲ. ಕೆಸ್ವೆ ಸೊಸೈಟಿಯಲ್ಲಿ DCC ಬ್ಯಾಂಕ್ ಡೆಲಿಗೇಷನ್ ಹೋಗೋ ಸಂದರ್ಭದಲ್ಲಿ ನಾವು ಕೆಸ್ವೆಗೆ ಹೋದ ದಿನೇಶ್ ಸಿಕ್ಕಿದ್ದು. ದಿನೇಶಿಗೆ ನಾನು ಫೋನಲ್ಲಿ ಒಂದಿನ ಅವ್ನು ನನಗೆ ಮಾಡಿದ, ನಾನು ಅವನಿಗೆ ಒಂದಿನ ಮಾತಾಡಿದ್ದೆ. ಇನ್ನೊಂದು ಬೇಕಾದ್ರೆ ನೀವು ರಾಮಸ್ವಾಮಿದ್ದು ಫೋನ್ ಕಾಲ್ ರಿಜಿಸ್ಟರ್ ತೆಗಿಲಿ, ನಂದು ಕಾಲ್ ರಿಜಿಸ್ಟರ್ ತೆಗಿಲಿ, ನಾನು ಯಾರಾದ್ರೂ BJP ಲೀಡರ್ ಕೈಲಿ ಕಾಂಟ್ಯಾಕ್ಟ್ ಇದೆ ಅಂತ ಒಬ್ಬ ಬಂದು ಹೇಳಿ, ನಾನು ಅವತ್ತು ರಾಜಕೀಯದಿಂದ ಸಾರ್ವಜನಿಕ ಜೀವನದಿಂದ ಮನೆಗೆ ಹೋಗ್ತೀನಿ. ಓಕೆ, ಅದರಲ್ಲಿ ಎರಡನೇ ಮಾತು. ಇದು ನನ್ನ ಸವಾಲು ರಾಮಸ್ವಾಮಿಗೆ. ರಾಮಸ್ವಾಮಿ ಕಾರ್ಡ್ ರಿಜಿಸ್ಟರ್ ತೆಗಿಲಿ. ದಿನ ಬೆಳಿಗ್ಗೆ ರಾಜೇಗೌಡರು ಸ್ವಲ್ಪ ಆಕ್ಟಿವ್ ಆಗ್ಬೇಕು, ಕಾಂಗ್ರೆಸ್ ಪಕ್ಷ ಗಟ್ಟಿ ಆಗ್ಬೇಕು ಅಂತ ನಮ್ಮ ಪ್ರಮುಖ ಕಲಿ ಎಷ್ಟು ಜನ ಕಲಿ ಬಂದು ಮಾತಾಡಿಲ್ಲ ರಾಮಸ್ವಾಮಿ. ನಾನೇ ಯಾಕೆ ವಿಚಿತ್ರ ಆಯ್ತು, ನಾವು ನಿನ್ನೆ ರಾಮಸ್ವಾಮಿ ವೇದಿಕೆ ಮೇಲೆ ಬರಲ್ಲ ಅಂತ ಯೋಚನೆ ಮಾಡಿತ್ತು. ರಾಮಸ್ವಾಮಿ ಯಾಕೆ ಬಂದಿದೆ ಅಂತ ನಾವು ನಿನ್ನೆ ಸಂಜೆ ಚರ್ಚೆ ಮಾಡಿದ್ವಿ. ಮೊನ್ನೆವರೆಗೂ ರಾಜೇಗೌಡರ ಕೈಲಿ ಡೈರೆಕ್ಟ್ ಮಾತಾಡಿದ ಅಂತಲ್ಲ, ನಮ್ಮ ಪಕ್ಷದ ಕೆಲವು ಪ್ರಮುಖರ ಕೈಲಿ ಮಾತಾಡಿ ನೀವು ಸ್ವಲ್ಪ ಪಕ್ಷ ಗಟ್ಟಿಯಾಗಿ ಕಟ್ಟಬೇಕು, ಜೀವರಾಜ್ ಮನೆಗೆ ಕಳಿಸ್ಬೇಕು. ಕುಕ್ಕುಡಿಗೆ ರವಿ ಹತ್ರ ಏನಾರು ಮಾತಾಡಿದ್ರು, ಹೌದು ನನಗೆ BJP ಅನ್ಯಾಯ ಆಗ್ತಾ ಇದೆ, ನಾನು BJP ಬಿಟ್ಟು ನಿಮ್ ಪಕ್ಷಕ್ಕೆ ಬರ್ತೀನಿ ಅಂತ ರಾಮಸ್ವಾಮಿ ಏನಾದ್ರು ನೇರವಾಗಿ ರವೀಂದ್ರ ಅವ್ರ ಹತ್ರ ಮಾತಾಡಿದ್ರ? ನೋಡಿ, ನಮ್ಮ ಪಕ್ಷದ ಕೂತಾಗ ಬೈಠಕಲ್ಲಿ ಮಾತಾಡಿದ್ದೆ, ರಾಮಸ್ವಾಮಿ ಎಲ್ಲ ಬಂದು ಅನುಕೂಲ ಆಗ್ತದೆ ಏನೋ. ಯಾರು ಬಂದು ಸ್ವಾಗತ. ನನ್ನ ಬ್ಲಾಕ್ ಅಧ್ಯಕ್ಷ ನನ್ನ ಕೆಲವು ಪ್ರಮುಖರು ಕೇಳಿದ್ದಾರೆ, ರಾಮಸ್ವಾಮಿ ಟೀಮ್ ಬಂದು ಏನಾಗ್ಬೋದು. ನಾನು ಕೇಳಿದವ್ರನ್ನ, ರಾಮಸ್ವಾಮಿ ಇಲ್ಲ ನಾನು ಸಂಘ ಪರಿವಾರದಲ್ಲಿ ಇದ್ದೀನಿ, ನಾನು ಕಾಂಗ್ರೆಸ್ಸಿಗೆ ಬರಲ್ಲ ಅಂತ. ಅಂದ್ರೆ ಕಾಂಗ್ರೆಸ್ಸಿಗೆ ಬರಲ್ಲ, ಮತ್ತೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಅದರ ಜೊತೆಲಿ ಈಗ ನೀವು ಮಾತಾಡ್ತಾ ಇನ್ನೊಂದು ಹೇಳಿದ್ರಿ, BJP ಅಧ್ಯಕ್ಷರಾದ ದಿನೇಶ್ ಅವ್ರ ಜೊತೆ ಮಾತಾಡಿದ ಅನ್ನೋ ಮಾತನ್ನ ಹೇಳ್ತೀರಾ ಕೆಸ್ವೆ ಸೊಸೈಟಿಯ ವಿಚಾರವಾಗಿ. ಅಲ್ಲಿನ ಕೆಸ್ವೆ ಸೊಸೈಟಿ ಅಧ್ಯಕ್ಷರು ಹೇಳಿದ್ರು, ಇಂದಿನ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಅವರು, ಆ ಕಾಂಗ್ರೆಸ್ಸಿಗರು BJP ಅಧಿಕೃತ ಅಭ್ಯರ್ಥಿಗೆ ಮತ ಹಾಕಿದ್ರು ಅಂತ. ನಾನು ನೇರವಾಗಿ ಕೇಳ್ತೇನೆ, ಹಾಗಾದ್ರೆ ಕಾಂಗ್ರೆಸ್ಸಿನ ಅಲ್ಲಿನ ಏನು ನಿರ್ದೇಶಕರುಗಳಿದ್ರು ಅವರಿಗೆ BJPಯ ಅಧಿಕೃತ ಅಭ್ಯರ್ಥಿಗೆ ಮತ ಹಾಕಕ್ಕೆ ಕುಕ್ಕುಡಿಗೆ ರವಿ ಅವರೇ ಹೇಳಿದ್ದ? BJPಗೆಲ್ಲ ನನಗೆ ಯಾರು ಅಭ್ಯರ್ಥಿ ಆಗಿದಾರಲ್ಲ ಅವರು ನಿಮ್ಮ ಚುನಾವಣೆಗೆ ಸಹಕಾರಿ ಕ್ಷೇತ್ರದಲ್ಲಿ ಭಾರಿ ದೊಡ್ಡ ರಾಜಕಾರಣ ಇನ್ವಾಲ್ವ್ಮೆಂಟ್ ಇರಲ್ಲ, ಪಕ್ಷಾತೀತವಾಗಿರ್ತದೆ. ನಿಮಗೆ ಸಹಾಯ ಮಾಡ್ತೀನಿ ಚುನಾವಣೆಯಲ್ಲಿ ಅಂದ್ರು, ನಿಮ್ಮ 3 ಜನ ಓಟ್ ನಮಗೆ ಮಾಡಿ ಅಂದ್ರು. ನಾನು ಸತ್ಯ ಕೇಳಿದ್ಯಾರ ಸರ್? ಅದು ನಮ್ಮ ಪಕ್ಷದವರೇ ಕೇಳಿದ್ರು. ಪಕ್ಷದ ಈ ತರ ಅವ್ರನ್ನೇ ಮಾತಾಡ್ಸೋದು, ಯಾರು ಅಲ್ಲಿರೋ ಅಭ್ಯರ್ಥಿಗಳು ನಮ್ಮ ಪಕ್ಷದ ಮುಖಂಡರ ಕೈಲಿ ಮಾತಾಡಿದಂತೆ ನನ್ಗೆ ಹೇಳಿದಲ್ಲಿ, ನಮ್ಮ ಕಾಂಗ್ರೆಸ್ ಪಕ್ಷದ ಅಲ್ಲಿರುವಂಥ ಲೋಕಲ್ ಮುಖಂಡರಲ್ಲ, ಈ ಥರ ಒಂದು ಅಭಿಪ್ರಾಯ ಇದೆ, ನಿಮಗೆ ಚುನಾವಣೆ ಸಹಾಯ ಮಾಡ್ತಾರಂತೆ, ಏನು ಮಾಡ್ಬೋದು ಅಂತ. ಖಂಡಿತ ಮಾಡಿ, ನಮಗೆ ಸಹಾಯ ಮಾಡೋದಂತ ಆದರೆ BJP ವಿರುದ್ಧ ನಮ್ಗೆ ಸಹಾಯ ಮಾಡ್ತಾರಂದ್ರೆ ನೀವು ಏನಿಲ್ಲ ಪ್ರಯತ್ನ ಮಾಡಿ ಅಂತ.
ಅಂದ್ರೆ ಒಂದೀಗ ಅರ್ಥ ಆಯ್ತು. ನಾನು ನಿಮ್ಗೆ ಹೇಳಿದ್ದು ನಾನು ಮಾತಾಡಿಲ್ಲ ಅಂತ ಎಲ್ಲೂ ಹೇಳಲ್ಲ. ನಾಳೆ ಯಾವ್ದಾದ್ರು ಒಂದ್ ಕಡೆ ಕೇಳಿದಾಗ ನಾವು ಕರೆಕ್ಟ್ ಮಾತಾಡ್ಬೇಕು. ಕರೆಕ್ಟ್. ಅದಕ್ಕಾಗಿ ಒಂದಿನ ನಾನು ದಿನೇಶ್ ಕೈಲಿ ಮಾತಾಡಿದ್ ಸತ್ಯ. ಸಹಕಾರಿ ಕ್ಷೇತ್ರದ ಎಲೆಕ್ಷನ್ ಟೈಮ್ ಒಂದೇ ಒಂದಿನ, ಆಮೇಲೆ ಯಾವತ್ತು ಯಾವ ಪಕ್ಷದ ಮುಖಂಡರ ಕೈಲಿ ನನ್ನ ಫೋನ್ ಕಾಂಟ್ಯಾಕ್ಟ್ ಇಲ್ಲ. ಒಂದು ಕ್ಲಿಯರ್ ಆಯ್ತು, ಕೊಪ್ಪ ಬಿಜೆಪಿ ಕೊಪ್ಪ ಕಾಂಗ್ರೆಸ್ನ ನಾಯಕರುಗಳ ನಡುವೆ ಕಾಂಪ್ರಮೈಸ್ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದು ಒಂದು ಸತ್ಯ ಆಯ್ತು. ಇದು ನೀವು ಹೇಳಿ ನಾನು ಒಪ್ಪಲ್ಲ. ಒಂದು ದಿನ ಅಂತ ನಾನು ಹೇಳಿದ್ದು. ನಮ್ಮ ಪಕ್ಷದ ಮುಖಂಡರು ಬಂದಾಗ ಈ ತರ ಅಲ್ಲಿ ಸ್ವಲ್ಪ ಅಸಮಾಧಾನ ಇದೆ, ನಮ್ಗೆ ಲಾಭ ಆಗ್ಬೋದೇನೋ ಅಂದಾಗ ಸರಿ ಸಾಕ ನೋಡಿ ನೀವು ಸಹಾಯ ಮಾಡೋದ ಮಾಡಿ ಕೇಳಿದೀನಿ. ನನ್ ಸಹಾಯ ಮಾಡೋದ ಚುನಾವಣೆ ಕೇಳೋದು ತಪ್ಪಿಲ್ಲ. ನಾನು ಡಿಸ್ ಬ್ಯಾಂಕ್ ಅಭ್ಯರ್ಥಿ, ನನ್ ತಪ್ಪಲ್ಲ ಅದು. ಈಗ ಡಿಸಿಸ್ ಬ್ಯಾಂಕ್ ಅಭ್ಯರ್ಥಿ ಅಂತ ಹೇಳಿದ್ರೆ ಹಂಗೆ ಕುಕ್ಕುಡಿಗೆ ರವಿಯವ್ರನ್ನ ಬಹುಶಃ 5ನೇ ಬಾರಿನ 6ನೇ ಬಾರಿ ಅನ್ಸುತ್ತೆ ಡಿಸಿಸ್ ಬ್ಯಾಂಕ್. ಎಷ್ಟು ಕರೆಕ್ಟ್ ಈಗ ಮಾಹಿತಿ ಇಲ್ಲ. ಈಗ ಮುಂದಿನ ಬಾರಿ ಮತ್ತೊಮ್ಮೆ ರವಿ ಅವ್ರನ್ನ ಡಿಸಿಸ್ ಬ್ಯಾಂಕ್ ನಿರ್ದೇಶಕರಾಗಿ ನೋಡ್ಬೋದಾ? ಪಕ್ಷ ತೀರ್ಮಾನ ಮಾಡ್ಬೇಕು. ನಾನು ಹೇಳ್ಕೊಂಡು ಹೋಗ್ಬೋದು. ಈಗ ನನಗೆ ಅಭ್ಯರ್ಥಿ ಅನ್ಬೋದು, ಎಲೆಕ್ಷನ್ ನಿಲ್ತೀನಿ ಅನ್ಬೋದು. ಅದು ಪಕ್ಷ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನ ಪ್ರಕಾರ ನಾನು ಕ್ಯಾಂಡಿಡೇಟ್ ಆಗ್ತೀನಿ. ನಾನು ಅಧ್ಯಕ್ಷ, ನಾನು ಸುಮ್ಮನೆ ಹಂಗೆ ಹೇಳಕ್ಕಾಗಲ್ಲ. ಓಕೆ. ಅದ್ರ ಜೊತೆಯಲ್ಲಿ ಈಗ ನಿನ್ನೆ ನಡೆದಂತಹ ಕಾರ್ಯಕ್ರಮದ ಕುರಿತಾಗಿ ಹತ್ತತ್ರ ಒಂದು 3 ಗಂಟೆ ಕಾರ್ಯಕ್ರಮ ನಡೀತಿ, ನಿಮ್ದು ಕೂಡ ಹತ್ತತ್ರ 3 ಗಂಟೆಗಳ ಕಾರ್ಯಕ್ರಮ ನಡೀತೆ. ಈ ಕಾರ್ಯಕ್ರಮಗಳು, ಈ ಒಂದು ಸಭೆ ಪ್ರತಿಭಟನೆ ಕುರಿತಾಗಿ ಏನ್ ಹೇಳ್ತೀರಾ? ನನಗೆ ಇದು ಈ ಪ್ರತಿಭಟನೆ ನಿನ್ನೆ ಗೂಂಡಾಗಿರಿ ಅಂತ ಪ್ರತಿಭಟನೆ, ನಿಮಗೆ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ಅದು ಗೂಂಡಾಗಿರಿ ಮಾಡೋದಕ್ಕೆ ಡಾಕ್ಯುಮೆಂಟ್ ಕೊಡ್ಬೇಕು. ಎಲ್ಲೆಲ್ಲಿ ಗೂಂಡಾಗಿರಿ ಆಗಿದೆ, ಎಲ್ಲೆಲ್ಲಿ ಇವರು ಬಲಾತ್ಕಾರ ಮಾಡಿದ್ದಾರೆ, ರೂಲಿಂಗ್ ಗವರ್ಮೆಂಟ್ ಅಂತೇಳಿ ಅಧಿಕಾರ ಚಲಾಯಿಸಿದ್ದಾರೆ, ಅವು ಅದನ್ನ ಅಂಕಿಅಂಶ ಇಟ್ಟು ಹೇಳ್ಬೇಕು. ನಿಮ್ಮ ಯುವ ಕಾಂಗ್ರೆಸ್ ನಾಯಕರು ಒಂದು ಬಾರ್ನಲ್ಲಿ ಹೋಗಿ ಗಲಾಟೆ ಮಾಡ್ತಾರೆ, ಅಲ್ಲಿದ್ದಂತನಿಗೆ ಒಬ್ಬನಿಗೆ ಹೊಡಿತಾರೆ. ಇತ್ತೀಚೆಗೆ ಕೊಪ್ಪದ ಬಾಳಗಡಿ ರಸ್ತೆಯಲ್ಲಿ ಒಂದು ಗಲಾಟೆ ಆಗತ್ತೆ, ಅಲ್ಲೂ ಕೂಡ ಹೊಡೆದಾಟ ಆಗತ್ತೆ. ಇವೆಲ್ಲ ಗುಂಡಗಿರಿ ಅಲ್ಲದೆ ಇನ್ನೇನು? ಈಗ ಪಕ್ಷದಲ್ಲಿ 190 ನಾನು ಹೇಳಿದ್ದು ಸರ್ಕಾರದಿಂದ ನಮ್ದು ಬಲ ಪ್ರಯೋಗ ಮಾಡಿ, ಸರ್ಕಾರನ ಯೂಸ್ ಮಾಡಿಕೊಂಡು, ಪೊಲೀಸ್ ಮುಖಾಂತರ ಯೂಸ್ ಮಾಡಿಕೊಂಡು ಯಾರ್ದೋ ಬೇಲಿ ಕೆಡ್ಸೋದು ಅಥವಾ ಯಾರ ಮೇಲೆ ಹಲ್ಲೆ ಮಾಡಿಸೋದು, ಕೇಸ್ ಹಾಕ್ಸೋದು, ಇದು ಮಾಡಿದಾಗ ಸರ್ಕಾರ ದೌರ್ಜನ್ಯ ಅಂತ ಆಗ್ತದೆ. ವೈಯಕ್ತಿಕ ನಾನು ನಾಳೆ ಏನೋ ಮಾಡ್ಬೋದು. ಈಗ ನಾನು ಬ್ಲಾಕ್ ಅಧ್ಯಕ್ಷ ಆಗಿ ಏನೋ ಮಾಡಿದ್ರೆ ಬ್ಲಾಕ್ ಅಧ್ಯಕ್ಷ ಮಾಡಿದಂತ ಆಗ್ತದೆ. ಅವ್ರದ್ದು ವೈಯಕ್ತಿಕ ಬಾರ್ನೆಲ್ಲ ಸಣ್ಣ ಪುಟ್ಟ ಗಲಾಟೆ ಆಗ್ತಾ ಇರ್ತದೆ. ಬಾರ್ನಲ್ಲಿ ಎಲ್ಲೂ ಗಲಾಟೆ ಅಲ್ಲ. ಇವತ್ತು ನಮ್ಮ ಸ್ನೇಹಿತರು ಮಿತ್ರ ಇದ್ದಾರೆ ಅಲ್ಲಿ, ಅವ್ರ ಬಾರ್ನಲ್ಲೂ ಗಲಾಟೆ ಆಗ್ತಾ ಇರ್ತದೆ. ಅದು ಭಾರಿ ದೊಡ್ಡ ವಿಚಾರ ನಾನು ಹೇಳಲ್ಲ. ಆಗಿರ್ಬೋದು, ಆಗಿಲ್ಲ ಅನ್ನೋಕ್ಕೂ ಸಾಧ್ಯ ಇಲ್ಲ, ಆಗಿರ್ಬೋದು. ಬಾರ್ನಲ್ಲಿ ಕೂತಾಗ ಹೆಚ್ಚು ಕಮ್ಮಿ ಅಥವಾ ನಾವು ಕುಡಿದು ಇನ್ನೊಬ್ಬ ಕುಡಿದೋಗಿ ಕೂತಾಗ ಹೆಚ್ಚು ಕಮ್ಮಿ ಸಣ್ಣ ಪುಟ್ಟ ಗಲಾಟೆ ಆಗಿರ್ಬೋದು. ಅದನ್ನ ಬಹುಶಃ ನೀವು ತಪ್ಪು ತಿಳ್ಕೊಂಡು ಅದು ಅವರೇ ಸ್ನೇಹಿತರು ಅಂತೇಳಿ ಮಾರನೇ ಬೆಳಿಗ್ಗೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಓಕೆ. ಲಾಸ್ಟಿಗೆ ಗಲಾಟೆ ಆದ ನಂತರ ಕಾಂಪ್ರಮೈಸ್, ಗಲಾಟೆ ಆಗಿದೆ ಅಂತಲ್ಲ, ಅದು ಆಗಿರ್ಬೋದು, ಬಟ್ ಕಾಂಪ್ರಮೈಸ್ ಆಗಿ ನಮ್ಮ ಗಮನಕ್ಕೆ ಬಂದಿಲ್ಲ, ಆ ಲೆವೆಲಿಗೆ ಮುಗ್ದೋಗಿದೆ. ಓಕೆ. ಅದರ ಜೊತೆಯಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇರುವಂತದ್ದು, ನೀವು ಕೂಡ ಇತ್ತೀಚೆಗೆ ಆರೋಪದಲ್ಲಿ ಒಂದು ಗಲಾಟೆ ಆಗಿರ್ಬೋದು, ಬೇರೆ ಬೇರೆ ಕಡೆ ನೋಡ್ತಾ ಇದೀವಿ. ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ನೋಡಿದ್ರೆ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಮಿತಿ ಮೀರಿ ವರ್ತಿಸ್ತಾ ಇದ್ದಾರಾ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಈ ರೀತಿ ಬೇಲಿ ಕೇಳುವಂತದ್ದು, ಈ ರೀತಿ ಘಟನೆಗಳು ನಡೀತಾ ಇದೆ? ನೋಡಿ, ನಾವು ಎಲ್ಲಿ ಆ ಥರದ ವರ್ತನೆ ನಡೀತದೆ, ಯಾವುದೇ ಅಧಿಕಾರಿಗಳಿದೆ ಆ ಥರದ ಭ್ರಷ್ಟಾಚಾರ ಅಥವಾ ದೌರ್ಜನ್ಯ ಮಾಡಿದ್ರೆ ಅವ್ರ ವಿರುದ್ಧ ಕಾಂಗ್ರೆಸ್ ಪಕ್ಷ ನಿಲ್ಲುತ್ತೆ. പക്ഷെ ಉದಾಹರಣೆ ತುಂಬಾ ಇದೆ ನಮ್ಮ. ಅಲ್ಲ, ಆ ವಿಚಾರದಲ್ಲಿ ಅಪ್ರಿಶಿಯೇಟ್ ಮಾಡ್ಲೇಬೇಕು ಎಲ್ಲರೂ ಕೂಡ, ನಿಮ್ಗಾಗಿರ್ಬೋದು ಅಥವಾ ಸೂರ್ಯಕುಮಾರ್ ಮೂಳಿ ಅವರಾಗಿರ್ಬೋದು, ಮಿತ್ರ ಅವರಾಗಿರ್ಬೋದು, ನವೀನ್ ಕರ್ವಾನೆ ಅವರು ಹಾರೋಬೆಲ್ನ ಪರವಾಗಿ, ಒಬ್ಬ ಬಡ ರೈತನ ಪರವಾಗಿ ನಿಂತಂತ ಒಂದು ವಿಚಾರ ಅಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರ ನಿಲ್ಲಬೇಕಲ್ಲ ಸರ್. ಅನ್ಯಾಯ ಆದಾಗ ಅವ್ರು ಯಾರೇ ದೊಡ್ಡವರಿರಲಿ, ಎಷ್ಟೇ ಪಕ್ಷದ ಕಾರ್ಯಕರ್ತರ ಅಂತ ನಿಂತ ಅಥವಾ ಒಬ್ಬ ಬಡ ರೈತ ಅಂತ ಪಕ್ಷದ ಕಾರ್ಯಕರ್ತರ ನಿಲ್ತೀವಿ. ಇನ್ನೊಂದು ಬಡ ರೈತ ಅಂದ್ರೆ ಯಾವುದೇ ಬಡ ರೈತರಿಗೆ, ಬಡವರಿಗೆ ಎಲ್ಲಿ ತೊಂದರೆ ಆದ್ರು ಅನ್ಯಾಯ ಆದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ನಿಂತು ಕೆಲಸ ಮಾಡ್ತೀವಿ. ಓಕೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಅದು ನಮ್ಗೆ ಇತ್ತೀಚೆಗೆ ಬೇಜಾರಂದ್ರೆ ಕೊಪ್ಪ ಒಂದು ಒಳ್ಳೆ ವಾತಾವರಣದಲ್ಲಿದೆ. ಒಳ್ಳೆ ವಾತಾವರಣದಲ್ಲಿ ಹೋಗೋಣ. ಇವರು ಪ್ರೆಸ್ ಮೀಟ್ ಮಾಡೋದು, ಬಸ್ ಸ್ಟ್ಯಾಂಡಲ್ಲಿ ಕೂಗೋದು. ನಾವು ಮನೆ ಬಸ್ ಸ್ಟ್ಯಾಂಡ್ ಸಭೆ ಮಾಡ್ಬೋದಿತ್ತು. ನಮಗೆ 5,000 ಜನ ಸೇರಿಸಿ ಸಭೆ ಮಾಡುವಂಥ ಶಕ್ತಿ ಇದೆ ಕ್ಷೇತ್ರದಲ್ಲಿ. ನಾವು ಯಾಕೆ ಮಾಡಲ್ಲ? ಪಕ್ಷದ ಕಾರ್ಯಕರ್ತರು ಪಕ್ಷದ ಒಂದು ಆಫೀಸ್ ಒಳಗೆ ಚರ್ಚೆ ಮಾಡ್ಬೇಕು. ನಾವು ಮೊನ್ನೆ ಮಾಡಿದ್ದು ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ವಿಚಾರ ಗೊತ್ತಾಗ್ಬೇಕು ಅಂತ ಹೇಳಿದ್ದು. ನಾವು ಬಹಿರಂಗವಾಗಿ ಚರ್ಚೆಗೆ ನಾವು ಬರಲಿಲ್ಲ. ಬಹಿರಂಗವಾಗಿ ಬಸ್ ಸ್ಟ್ಯಾಂಡ್ ಕೂಗೋಕ್ಕೆ ಇದಕ್ಕಿಂತ ಒಳ್ಳೆ ಮಾತುಗಾರಿದ್ದಾರೆ, ಇದಕ್ಕಿಂತ ಒಳ್ಳೆ ಮಾತಾಡೋಕ್ಕೂ ಎಲ್ಲರಿಗೂ ಬರುತ್ತೆ. ನಾವು ಮಾಡಲಿಲ್ಲ. ನಾನು ಯಾಕೆ ಇವ್ರು ಪದೇ ಪದೇ ನಾವು ದೌರ್ಜನ್ಯ ವಿರುದ್ಧ ಸುಧೀರ್ ಕುಮಾರ್ದು ಹೇಳಿಕೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಸುಧೀರ್ ಕುಮಾರ್ ಯಾವುದೇ ಮಾತಾಡೋದು ಅಂಕಿಅಂಶ. ನಿನ್ನೆ ಪ್ರೆಸ್ ಮೀಟಲ್ಲಿ ನಾನು ಕೂತಿದ್ದೆ, ಕೇಳಿದ್ದಾರೆ ಅವ್ರು ಏನಿದ್ರು ನನ್ನ ಅಂಕಿಅಂಶ ಇಟ್ಟು ಹೇಳಿ ಅಂತ. ಡೈರೆಕ್ಟ್ ಕೇಳಿ, ಡೈರೆಕ್ಟ್ ಕಂಪ್ಲೇಂಟ್ ಕೊಡಲಿ ಹೋಗಿ, ಸುಧೀರ್ ಕುಮಾರ್ ಧಮಕಿ ಹಾಕಿದ್ದಾರೆ ಅಂತ. ಯಾಕೆ ಕೊಡಲ್ಲ? ಇವ್ರಿಗೆ ಕಾನೂನು ಗೊತ್ತಿಲ್ವಾ? ಇವ್ರಿಗೆ ಆ ಶಕ್ತಿ ಇಲ್ವಾ? ಅವ್ನು ಕಾರ್ಯಕರ್ತರನ್ನು ಬಿಡಲ್ಲ. ಕಾರ್ಯಕರ್ತರಿಗೆ ನಾವು ಹಿಡ್ಕೊಳ್ಳಿ. ನಾವು ಏನು ಮಾಡಿದ್ವಿ ಹೇಳಿ ಅವರು. ಓಕೆ. ಅದರ ಜೊತೆಯಲ್ಲಿ ನಿನ್ನೆ ಆದಂತ ಸಭೆಯಲ್ಲಿ ಈಗ ಮತ್ತೆ ಕೇಳ್ತೇನೆ, ನಿನ್ನೆ ಬಂದಂತ ರಾಮಸ್ವಾಮಿ ಅವರ ಹೇಳಿಕೆ ಆಗಿರೋದು, ಬೇರೆ ಬೇರೆ ಹೇಳಿಕೆ ಕುರಿತಾಗಿ ಒಬ್ಬ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಏನು ಹೇಳಕ್ ಬಯಸ್ತೀರಾ? ನೋಡಿ,
ನಾನು ರಾಮಸ್ವಾಮಿ ನನ್ನ ಮೇಲೆ ವೈಯಕ್ತಿಕವಾಗಿ ನಿನ್ನೆ ಮಾತಾಡ್ರು 28ಗೆ ಬಿಜೆಪಿಗೆ ಬರ್ಬೋದು ಅಂತ. ನಾನು ರಾಮಸ್ವಾಮಿ ಕೇಳ್ತಾ ಇದ್ದೀನಿ, ನೀವು ಈ ಒಂದು ವಾರದ ಹಿಂದೆ ತನಕ ನೀವು ಕಾಂಗ್ರೆಸ್ ಮಾರ್ಗದರ್ಶಕರಾಗಿದ್ದರಲ್ಲ, ಜೀವರಾಜನ್ ಸೋಲಿಸ್ಬೇಕು ಅಂತ. ರಾಮಸ್ವಾಮಿ ಯಾವ ಥರದ ಮನುಷ್ಯ ಅಂತ ಹೇಳ್ತೀನಿ ನಿಮಗೆ. ನಿನ್ನೆವ್ರಿಗೆ ಮಾತಾಡೋದು, ನಿನ್ನೆ ವೇದಿಕೆ ಮೇಲೆ ಬಂದು ನಮ್ಮಲ್ಲಿ ಗಣ ಬಂದ್ಕೊಳ್ಳೆ ಅಂತೇಳಿ ಗಣ ಕುಣಿತಾರೆ, ಹಂಗೆ ಗಣ ಕುಣಿತಾರೆ ಅವರು. ಅದು ಯಾಕೆ ಮೊನ್ನೆವರೆಗೂ ಕಾಂಗ್ರೆಸ್ ಒಟ್ಟಿಗೆ ಸಂಬಂಧ ಇಟ್ಕೊಬೇಕು? ಈ ಬಿಜೆಪಿಲಿ ನಾನು ಬಿಜೆಪಿನ ಜೀವರಾಜನ ಓಡಿಸೋದೇ ನನ್ನ ಉದ್ದೇಶ ಅಂದ್ಕೊಂಡು ಹೇಳ್ಕೊಂತಿದ್ದು ಎಲ್ಲದಕ್ಕೆಲ್ಲೂ. ಆಮೇಲೆ ರಾಮಸ್ವಾಮಿದು ಒಂದು ಮುಖ ಅಲ್ಲ ನೋಡಿ, ಇನ್ನೊಂದು ಮುಖ ನಾವು ನೋಡಿದ್ದೀವಿ. ರಾಮಸ್ವಾಮಿ ಯಾವ ಥರದ ಅಂದರೆ ಅವನು ಯಾರನ್ನ ಕೊಯ್ದೇಗೌಡ ಕಾಲದಲ್ಲಿ ಇವನೇ ಇದ್ದರನ್ನೆಲ್ಲ ಹೊರಗೆ ಹಾಕಿದ್ದು. ಇದರಲ್ಲೂ ಅಷ್ಟೇ, ಏನು ನನಗೆ ಆದ ಗತಿ ಇನ್ನು ಕೆಲವು ಬಿಜೆಪಿ ಕಾರ್ಯಕರ್ತರಿಗೆ ಆಗ್ತದಲ್ಲ. ಈಗ ಬಿಜೆಪಿ ರವಿ ಅವರಿಗೆ ಬಿಜೆಪಿ ಬಿಟ್ಟು ಬಂದಿದ್ದು ಈಗಲೂ ಕೂಡ ಮನಸ್ಸಿಗೆ ನೋವಿದ್ಯಾ? ಮನಸ್ಸಿಗೆ ನೋವು. ನಾನು ಯಾಕೆ ಬ್ಲಾಕ್ ಅಧ್ಯಕ್ಷ ಮಾಡ್ತಾರೆ ಕಾಂಗ್ರೆಸ್? ನನ್ನ ಪಕ್ಷದ ಸಿನ್ಸಿಯಾರಿಟಿ, ಪಕ್ಷದಲ್ಲಿ ನಾನು ಹಾನೆಸ್ಟ್ ಆಗಿದ್ದೀನಿ, ಬಡವ ಪರ ಇದ್ದೀನಿ ಅಂತ ಕಾಂಗ್ರೆಸ್ ನನ್ನ ಬ್ಲಾಕ್. ಓಕೆ, ನಾನು ನೇರವಾಗಿ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಈಗ 2028 ವಿಧಾನಸಭೆ ಚುನಾವಣೆಗೆ ಇನ್ನು 2.5 ವರ್ಷಗಳಿರುವಂತದ್ದು. ರವಿ ಅವ್ರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ನೋಡ್ಬೋದಾ, ಬೇರೆ ಪಕ್ಷದಲ್ಲಿ ನೋಡ್ಬೋದಾ? ನಾನು ಇದಲ್ಲ, ತೋಟದ ಹಂಗಾಮಿ ನೌಕರಲ್ಲ, ನಾನು ಕೆಲಸದವನಲ್ಲ. ನನಗೆ ರಾಜೇಗೌಡರು ಅಂತ ನಾಯಕರು ಬೇಕು. ಜೀವರಾಜನೊಟ್ಟಿಗೆ ಜೀವರಾಜನ ಕಾರ್ಯವೈಖರಿ ಮತ್ತು ಅವ್ರ ಬಗ್ಗೆ ಇರುವಂಥ ಕೆಲವು ನಮ್ಮ ಅಸಮಾಧಾನ ಇದೆ. ಅದು ಇನ್ನೊಂದಿನ ಹೇಳ್ತೀನಿ. ನಾನು ಯಾಕೆ ಬಿಟ್ಟು ಬಂದಿದ್ದೀನಿ ಅಂತ ಕೇಳಿದ್ರೆ, ನಾವು ಕೆಲವು ನಮ್ಮ ಸ್ನೇಹಿತರು ಮತ್ತು ನಮ್ಮ ಕಾರ್ಯಕರ್ತರ ಅಭಿಪ್ರಾಯ, ನನ್ನ ಜೊತೆ ಇರುವಂಥ ಸ್ನೇಹಿತರ ಅಭಿಪ್ರಾಯ, ಬಿಜೆಪಿಲಿದ್ದ ನಿಮ್ಮ ಕನಸಿನ ಯೋಜನೆಗಳು ಮಾಡಲಿಕ್ಕಾಗಲ್ಲ. ಇವತ್ತು ರಾಜೇಗೌಡರು MLA ಆಗ್ಬೋದು, ಮಿನಿಸ್ಟರ್ ಆಗ್ಬೋದು, ನಿಗಮದ ಅಧ್ಯಕ್ಷರು, ಅವ್ರಿಗಿರುವಂಥ ಒಂದು ಸಿಂಪಲ್, ಅವ್ರಿಗಿರುವಂಥ ಕಾರ್ಯಕರ್ತರು ಹೊಂದಾಣಿಕೆ, ಮನೆಗೆ ಹೋಗೋದಕ್ಕೆ ಟ್ರೀಟ್ಮೆಂಟು, ಏನೇ ಇದ್ರೂ ಸಹ ರಾಜೇಗೌಡ ಕಲ್ಲಿ ಮುಕ್ತವಾಗಿ ಮಾತಾಡ್ಬೋದು. ಓಕೆ, ಆ ಥರ ಇವತ್ತು ಶೃಂಗೇರಿ ಕ್ಷೇತ್ರದಲ್ಲಿ ಅವ್ರ ಜನಪ್ರಿಯತೆ ಜಾಸ್ತಿ ಆಗ್ತಿದೆ. ಅದು ಇವಾಗ ಸಹಿಸ್ಕೊಳ್ಳೋಕ್ಕಾಗಲ್ಲ. ಏನು ರೀಸನ್ ಮಾಡ್ತಿದೆ ಹೇಳಿ? ಅವರು ರವಿ ಇಷ್ಟು ಲಕ್ಷ ತಿಂದ, ರಾಜೇಗೌಡ ಇಂಥಲ್ಲಿ ದುಡ್ಡು ತಿಂದ, ಇಷ್ಟು ಅವ್ಯವಹಾರ, ಅದು ಹೇಳ್ತಾರ ಗುಂಡಿ ಬಿದ್ದಿದೆ ಅಂತ. ಸ್ವಾಮಿ, ಮತ್ತು ನಿನ್ನೆ ಸಹ 4 ಇಂಚ್ ಮಳೆ ಬಂದಿದೆ. ಇವತ್ತು ಪ್ಯಾಚ್ ಹಾಕಿ ಆಗುತ್ತಾ? ಇವತ್ತು ಪ್ಯಾಚ್ ಹಾಕೋಕ್ಕೆ ಸಾಧ್ಯನಾ? ಇವರು ಅಪಪ್ರಚಾರ ಮಾಡಲಿ. ಮೊನ್ನೆ ಶೃಂಗೇರಿಯಲ್ಲಿ 100 ಹಾಸ್ಪಿಟ್ಲ್ ಓಪನ್ ಆಯಿತು. ಜೈಪುರದಲ್ಲಿ 13 ಕೋಟಿ ಖರ್ಚು ಮಾಡಿ ಹಾಸ್ಪಿಟ್ಲ್ ಓಪನ್ ಮಾಡೋದು. ಕೊಪ್ಪದಲ್ಲಿ ಹಾಸ್ಪಿಟ್ಲು ಓಪನ್ ಮಾಡಿ ಇನ್ನೇನು ರೆಡಿ ಆಗತ್ತೀವಿ ಅದೊಂದು ಪ್ರತಿಭಟನೆ. ನೀವು ಓಪನ್ ಮಾಡಿದ್ರೆ ನಾವು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ. ಓಪನ್ ಆಗುತ್ತೆ ನೀವು ಗೊತ್ತು, ಅಲ್ಲಿ ಒಂದು ಪ್ರತಿಭಟನೆ. ಸರ್, ಇವಾಗ ಯಾವ ವಿಚಾರದಲ್ಲಿ ಪ್ರತಿಭಟನೆ ಮಾಡಿದೆ ಸರ್? ಒಬ್ಬ ವಿರೋಧ ಪಕ್ಷ ಆಗಿ ಪ್ರತಿಭಟನೆ ಮಾಡೋದು ಯಾವ ವಿಚಾರದಲ್ಲಿ ಮಾಡ್ಬೋದು ಸರ್? ಸರ್ ಆಯಿತು, ಹಾಸ್ಟೆಲ್ ವಿದ್ಯಾರ್ಥಿ ನಿಮ್ಮನೆ ರತ್ನಾಕರ್ ಹೋಗಿ ಮನೆ ಹೋಗಿ ಹೇಳಿದ್ದಾರೆ, ರಾಜೇಗೌಡರು ಮನೆ ಹೋಗಿ ಹೇಳಿದ್ರು. ನೀವು ಬರೆದು ಕೊಡಿ, ನಾವು ನಿಮ್ಮೊಟ್ಟಿಗೆ ಸಂಪರ್ಕ ಇಟ್ಕೊಂಡಿರ್ತೀವಿ, ನೀವು ನಮಗೆ ಸಲಹೆ ಕೊಡಿ, ನಿಮ್ಮ ಮೇಲೆ ಏನೇನು ಎವಿಡೆನ್ಸ್ ಇದೆ ಕೊಡಿ, ನಾನು ಅವ್ರ ಮೇಲೆ ಕಾನೂನು ಕ್ರಮಕ್ಕೆ ನಾವು ಒತ್ತಾಯ ಮಾಡ್ತೀನಿ, SP ಮಾತಾಡ್ತೀನಿ ಅಂತ ರಾಜೇಗೌಡರು ಮತ್ತು ಕಿಮ್ಮನೆ ರತ್ನಾಕರ್ ಇಬ್ಬರೂ ಹೇಳಿ ಬಂದಿದೆ ಮನೇಲಿ. ಇನ್ನೇನು ಹೇಳ್ಬೋದು ಸರ್ ಇವರಿಗೆ? ಯಾಕೆ ಆ ಕೆಲಸ ಇವ್ರು ಮಾಡ್ತಾ ಇಲ್ಲ? ಹೋಗಲಿ, ಕೊಪ್ಪ ಪೊಲೀಸ್ ಮಾಡಿಲ್ಲಲ್ಲ, ರಾಜೇಗೌಡರು ರೆಡಿ ಇದ್ದಾರೆ ನಾಳೆ SP ಹೊತ್ತು ಬಂದು ಮಾತಾಡೋಕ್ಕೆ. ಬರಲಿ SP ಹೊತ್ತು. ರಾಜೇಗೌಡ ಈ ಶೃಂಗೇರಿ ಕ್ಷೇತ್ರದ MLA, ರಾಜೇಗೌಡ ಕಾಂಗ್ರೆಸ್ MLA ಅಲ್ಲ, ಈಗ ಶೃಂಗೇರಿ ಕ್ಷೇತ್ರದ MLA. ಹೋಗ್ಬೋದಲ್ಲ ಸರ್? ಆ ಹುಡುಗಿಗೆ ನ್ಯಾಯ ಕೊಡ್ಸೋಣ. ಯಾಕೆ ಸಾವಾಯ್ತು ಅಂತ ತಿಳ್ಕೊಳ್ಳೋಣ. ಸುಮ್ಮನೆ ಬರೋದು, ಬಸ್ ಸ್ಟ್ಯಾಂಡ್ನಲ್ಲಿ ಪ್ರಚಾರ ಮಾಡೋದು, ಏನು ಉದ್ದೇಶ ಇವ್ರದ್ದು? ಓಕೆ, ಅದರ ಜೊತೆಯಲ್ಲಿ ಈ ಎಲ್ಲ ವಿಚಾರಗಳ ಕುರಿತಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಹಿರಿಯ ರಾಜಕಾರಣಿಯಾಗಿ ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರಾ? ಕೊನೆಯದಾಗಿ ರಾಮಸ್ವಾಮಿಯವರು ಮೇಲ್ಗಡೆ ಹೋಗೋದು ಮಕ್ಕಕ್ಕೆ ಬೀಳುತ್ತೆ. ರಾಮಸ್ವಾಮಿಯವರು ನಾನು ಕಳೆದ ಹಿಂದಿನ ಆಲ್ಮುಕ್ತ ಇದು DCC ಬ್ಯಾಂಕ್ ಚುನಾವಣೆಗೆ ನಾನು ರಾಮಸ್ವಾಮಿ ಎದುರು ಕಂಟೆಸ್ಟ್ ಮಾಡಿದ್ದು ಸೊಸೈಟಿಗಳಲ್ಲಿ ಏನೇನು ಬೇಕು ಡೆಲಿಗೇಷನ್ ರೆಡಿ ಮಾಡೋಕ್ಕೆ ಮೀಟಿಂಗ್ ಎಲ್ಲ ಮಾಡಿದ್ದು ನಾವು ಮಾಡಿದ್ದೇವೆ. ಕೊನೆಯದು ಹಾಲ್ಮುತ್ತದಲ್ಲಿ ಇತ್ತು. ಬಹುಶಃ ನಿಮಗೆಲ್ಲ ಗೊತ್ತಿದೆ. ಹಾಲ್ಮುತ್ತು ಚುನಾವಣೆ ದಿನ ಅದು 4 ಗಂಟೆ ಒಳಗೆ ಡೆಲಿಗೇಷನ್ ತನಗೆ ಕೊಡ್ಬೇಕು, ಲಾಸ್ಟ್ ಡೇಟ್. ನನಗೆ ಇವಾಗ ಕಂತ್ರಿ ಬುದ್ಧಿ ಗೊತ್ತಿಲ್ಲ. ರಾಮಸ್ವಾಮಿ ಇನ್ನೊಂದು ಮುಖ ನಾನು ಹೇಳ್ದೆ, ರಾಮಸ್ವಾಮಿ ಕಂತ್ರಿ ಬುದ್ಧಿ ಗೊತ್ತಿಲ್ಲ. ಇವಾಗ ದೂರದಲ್ಲಿ ಫೋನ್ ಮಾಡ್ತಿದ್ದೆ. ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ರಾಮಸ್ವಾಮಿ ನೋಡಲ್ಲಿ ದೂರದಲ್ಲಿ ನಿಂತಿದ್ದಾನೆ, ಏನೋ ಸ್ಕೆಚ್ ಆಗ್ತಾಯಿದೆ. ನಾವು ಮಾಮೂಲಿ ಏನು ಹೆದರಿಕೆ, ನಾವು ಕಳ್ಳರಾದ ಹೆದರ್ತೀವಿ. ನಾನು ಹೇಳಿದೆ, ರಾಜೇಗೌಡರ ವೆಹಿಕಲ್ ಇತ್ತು, ಯಾವ್ದಾದ್ರು ರಾಜೇಗೌಡರ ಗಾಡೀಲಿ ಹೋಗು ಅಂತ. ರಾಜೇಗೌಡರು ನನ್ನ ಗಾಡಿ ತಂದು ಹೋಗೋದು. ನಾನು ಹೇಳಿ, ನಮ್ಮ ಡ್ರೈವರ್ ನಾನು ಹೊಡಿತೀನಿ, 4 ಗಂಟೆ ಒಳಗೆ ರೀಚ್ ಮಾಡೋ ಜವಾಬ್ದಾರಿ ನಮ್ಮದು ಅಂತ. ನನಗೆ ಜೈಪುರ ಬಿಟ್ಕೊಳ್ಳೆ ಫೋನ್ ಬಂತು, ನಿಮ್ಗೆ ಅಟ್ಯಾಕ್ ಆಗ್ತದೆ ಹೋಗ್ಬಿಡಿ. ನಾನು ಯಾವನ್ರಿ ಅಟ್ಯಾಕ್ ಮಾಡೋಕ್ಕೆ? ನನ್ನ ಕೈಲಿ ಏನಿತ್ತು ಅಟ್ಯಾಕ್ ಮಾಡೋಕ್ಕೆ? ಇದೇ ಕಡುಬಿಗೆರೆ 50 ಜನ ಗೂಂಡೆಗಳು ತಂದು ನಿಲ್ಸೋದು. ಒಬ್ಬ ಯಾರು ನಿಲ್ಸಿರುವಂಥದ್ದು? ಇದೇ ರಾಮಸ್ವಾಮಿ. ಓಕೆ, ನೀವು ಇವತ್ತು ಕಡುಬಿಗೆರೆ ಬಂದು ತಂದು ನಿಲ್ಲಿಸ್ತೀನಿ. ಒಬ್ಬನ ಟ್ರ್ಯಾಕ್ಟರ್ ನಿಂತು ಪೂರ್ಣ ಪ್ರಜ್ಞೆ ಸ್ಕೂಲ್ ಕಡೆಯಿಂದ ಟ್ರ್ಯಾಕ್ಟರ್ ಬಂದು ಟ್ರಾಲಿಯಲ್ಲಿ ಹೊಡೆದ್ಬಿಡು ಅಂತ ಹೇಳಿದ.
ಇದು ಈ ಒಬ್ಬ ತೆಗೆದು ಡಿ ಸಿ ಬ್ಯಾಂಕ್ ಡೈರೆಕ್ಟ್ ಆಗಕ್ಕೆ ಹೋಗ್ತಾನೆ. ಅಲ್ಲಿಂದ ಮುಂದೆ ಹೋಗ್ತೀವಿ, ಹುಣಸೆಹಳ್ಳಿ ಬ್ರಿಡ್ಜಲ್ಲಿ 2 ವೆಹಿಕಲ್. ಯಾರು ಸ್ವಾಮಿ ರೌಡಿಸಮ್ ಮಾಡೋದು? ಇದು ಹೇಳ್ಬೇಕಂತ ನಾವು ಬಂದಿದ್ವಿ. ಕಡಬಗೆರೆಯಲ್ಲಿ ನೀವು ಹಿಂದಿನ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಟೈಮಲ್ಲಿ ಹಿಂದಿನ ಬಾರಿ ಚುನಾವಣೆ ಟೈಮಲ್ಲಿ ಕಡಬಗೆರೆಯಲ್ಲಿ ಅದು ಯಾರ್ಯಾರು ನಮ್ಗೆ ಅಡ್ಡ ಹಾಕಿದ್ರು ಅಷ್ಟೋ ಜನಕ್ಕೆ ಹೇಳ್ತೀನಿ ನಾನು. 2 ಲಕ್ಷ ಕಂಟ್ರಾಕ್ಟ್ ಟ್ರ್ಯಾಕ್ಟರ್ ಹೊಡಿ ಅಂತ. ಇದು ರಾಮಸ್ವಾಮಿ ಪ್ರಭಾವ. ಅದನ್ನು ಭಾರಿ ನ್ಯಾಚುಕಲ್ಲಿ ಇದು ಶೃಂಗೇರಿ ಕ್ಷೇತ್ರ, ಶಾರದಾ ದೇವಿಯ ಕ್ಷೇತ್ರ ಭಾರಿ ಚೆನ್ನಾಗಿ ಮಾತಾಡ್ತವ್ರು, ಭಾರಿ ಚೆನ್ನಾಗಿ ಬರ್ತಾರೆ. ಅದು ಇದಿಷ್ಟು ನಾನು ಹೇಳಿದ್ದು, ಅವ್ರು ಹೇಳಿದ ಸ್ಥಳದಲ್ಲಿ ಬಂದು ಹೇಳ್ತೀನಿ ನಾನು. ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದು 9 ಜನಕ್ಕೆ ಜಾಬ್ ಕೊಟ್ಟರು. ಯಾರ್ಯಾರು ಜಾಬ್ ಕೊಟ್ಟಿದ ಅಂತ ಹೇಳಿ? 9 ಜನಕ್ಕೆ ಜಾಬ್ ಕೊಟ್ಟರಲ್ಲ ಸರ್. ಈ ಕ್ಷೇತ್ರದಲ್ಲಿ ಯಾರು ಜಾಬ್ ಕೊಡ್ತಿದ್ದಾರೆ ಕೇಳಿ ಅಪೆಕ್ಸ್ ಬ್ಯಾಂಕಲ್ಲಿ 5 ವರ್ಷದಲ್ಲಿ. ಹಾಗೆ ರಾಮಸ್ವಾಮಿ ಕಾರ್ಯಕರ್ತರು ಪರ ಇದ್ದಾರ? ನಾನು ಕಾರ್ಯಕರ್ತನ ಬಿಡಲ್ಲ. ಯಾರು BJP ಕಾರ್ಯಕರ್ತರ ಮೇಲೆ ಎಲ್ಲಿ ಗಲಾಟೆ ಆಗಿ ತೋರಿಸಿ. ಮೊನ್ನೆ ನಮ್ಮ ರಾಜೇಗೌಡರ ಗುಣ ನೋಡ್ಬೇಕು. ಮೊನ್ನೆ ಪೂರ್ವಬಾಯಿ ಸಭೆ ಕರೆದು ಜೈಪುರ ಹಾಸ್ಪಿಟಲ್ ಓಪನಿಂಗ್ಗೆ. ಇದೇ ಸಂತೋಷ್ ಹೋಬಳಿ ಅಧ್ಯಕ್ಷ ಮಣಿಕಂಠ ಪಕ್ಷದ ಮುಖಂಡರನ್ನೆಲ್ಲ ಕೂರಿಸ್ಕೊಂಡು ಯಾವ ರೀತಿ ಓಪನ್ ಮಾಡ್ಬೇಕಂತ ಕೇಳೋದು ರಾಜೇಗೌಡರು. ಯುವರಾಜನ ಕಾಲದಲ್ಲಿ ವಿರೋಧ ಪಕ್ಷದನ್ನು ಕೂರಿಸ್ಕೊಂಡು ಯಾವ್ದಾದ್ರು ಮೀಟಿಂಗ್ ಮಾಡಿದ್ದು ನೋಡಿದ ನೀವು? ಈಗ ಇನ್ನೊಂದು ಕೇಳಿ ನೀವು, ಶೃಂಗೇರಿ ಕ್ಷೇತ್ರದಲ್ಲಿ ಕೊಪ್ಪ ತಾಲೂಕಲ್ಲಿ DCC ಬ್ಯಾಂಕಲ್ಲಿ ಈ 5 ವರ್ಷದಲ್ಲಿ ಯಾರು ಕಮಿಷನ್ ಇಲ್ಲದೆ ಲೋನ್ ಮಂಜೂರಾಗಿದೆ ತೋರಿಸಿ. ಒಂದೊಂದು ಬ್ಯಾಂಕಲ್ಲಿ ರಿನ್ಯೂವಲ್ ಮಾಡೋಕ್ಕೆ ಇವರೇ ದುಡ್ಡು ಕೊಟ್ಟು ರಿನ್ಯೂವಲ್ ಮಾಡಿಸ್ತಿದ್ದಾರೆ. ಅದಕ್ಕೆ ಎಷ್ಟು % ಇಂಟ್ರೆಸ್ಟ್ ಕೇಳಿ ನೀವು? ರೈತನ ಕೇಳಿ, ನನ್ನ ಕಾಲದಲ್ಲಿ ಯಾವನ ₹1 ಸಿಂಗಲ್ NP ಯಾವನ ತಗೊಂಡಿದ ಅಂತ ಕೇಳಿ. ನಾನು ರಾಮಸ್ವಾಮಿಗೆ ಸವಾಲಾಗ್ತೀನಿ. ನಂದು 40 ವರ್ಷ ರಾಜಕಾರಣ ಮಾಡಿದೆ. ಮಂಡಲ ಪ್ರಧಾನ ರಾಮಸ್ವಾಮಿಗೆ ಮೊದಲು ನಾನು ಮಂಡಲ ಪ್ರಧಾನ ಆಗಿದ್ದೆ. ರಾಮಸ್ವಾಮಿ ಅಧಿಕಾರದಲ್ಲಿ ಮೊದಲು ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದೆ. ನಮಗೆ 28ಕ್ಕೆ ನಾನೇನು ಹಮಾಲಿ ಇದಲ್ಲ, ಇವ್ರ ಮನೆ ಜನ ಅಲ್ಲ. ನನಗೂ ದೇವರದಿಂದ ನನ್ನ ನಂಬ್ಕೊಂಡು 100 ಜನ ಇದ್ದಾರೆ. ನಾನು ಸಾಮಾನ್ಯ ಜನನ ಅಭಿಪ್ರಾಯ ಕೇಳಿ ಯಾವ ತೀರ್ಮಾನ ಮಾಡೋದು ನಾನು. ಇವ್ರು ಏನೇನು ಮಾಡಿದ್ರು? ನಾನು 40 ವರ್ಷದ ರಾಜಕಾರಣದಲ್ಲಿ ಒಂದು ಸಣ್ಣಕ್ಕೆ ಒಬ್ಬನ ಕಾಪಿ ಕೊಡಿದೀನಂತೆ ಯಾವನಾದ್ರು ಹೇಳಿ. ಇವರು ಅಪೆಕ್ಸ್ ಬ್ಯಾಂಕಲ್ಲಿ ಜಾಬ್ ಕೊಟ್ಟು ಎಷ್ಟು ಹಣ ಮಾಡಿದ್ದಾರೆ ಅಂತೇಳಿ, ನಾನು ಹಣನೇ ಮಾಡಿಲ್ಲ ಅಂತ ಬಂದು ಹೇಳಿ. ನಾನು ಪ್ರಮಾಣ ಮಾಡ್ತೀನಿ ಯಾವ ದೇವಸ್ಥಾನದಲ್ಲಿ ಸಾರ್ವಜನಿಕ ಜೀವನದ ₹10 ತಿಂದಿಲ್ಲ ಅಂತ. ರಾಮಸ್ವಾಮಿಗೆ ಆ ಶಕ್ತಿ ಇದೆಯಾ? ಇದು ತಾಕತ್ತು. ರಾಜಕಾರಣ ಮಾಡಬೇಕಾದ್ರೆ ಸಾರ್ವಜನಿಕರು ಹೇಳೋ ಶಕ್ತಿ ಬೇಕು. ಓಕೆ, ಈ ವಿಚಾರ ಕುರಿತಾಗಿ ಮುಂದಿನ ದಿನಗಳಲ್ಲಿ ಕೊನೆಯದಾಗಿ ಈ ಒಂದು ಆರೋಪ ಪ್ರತ್ಯಾರೋಪಗಳು ರಾಜಕೀಯ ಸರ್ವೇ ಸಾಮಾನ್ಯ. ಮುಂದೆ ಚುನಾವಣೆ ಎಲ್ಲ ವಿಚಾರಗಳು ಈಗ ಬರ್ತದೆ. ಚುನಾವಣೆಗಳು ಕೂಡ ನಿರಂತರವಾಗಿರೋದು. ಗ್ರಾಮ ಪಂಚಾಯತಿ, ಇದು ತಾಲೂಕ್ ಪಂಚಾಯತಿ, DCC ಬ್ಯಾಂಕ್, TB ಎಲ್ಲ ಚುನಾವಣೆ ಎಲ್ಲ ವಿಚಾರಗಳ ಕುರಿತಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕೊನೆಯದಾಗಿ ಏನ್ ಹೇಳ್ತೀರಾ? ಅಲ್ಲಲ್ಲ, ಈ ಸಲ ನಮಗೆ 100 ನಂಬಿಕೆ ಇದೆ. ಗ್ರಾಮ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತ್ ಪೂರ್ತಿ ಸಿಟ್ಟು ಗೆಲ್ತೀವಿ. ನಮ್ಮ ಕೊಪ್ಪದಲ್ಲಿ ಗೆಲ್ತೀವಿ. ಯಾಕೆ ಅಂದರೆ ಇವ್ರದ್ದು ಬಣ್ಣ ಬೈಲೆ ನಮಗೆ ಅವಕಾಶ ಕೊಟ್ಟರು. ಈಗ ಅವ್ರು ಮಾತಾಡಿದ, ನಾವು ಮಾತಾಡಬಾರ್ದು, ಯಾರಿಗೆ ನಾವು ಎಲ್ಲರೂ ಸ್ನೇಹಿತರಾಗಿರ್ಬೇಕು, ಯಾವುದೇ ಪಕ್ಷದಲ್ಲಿ ಇರಲಿ, ಒಳ್ಳೆ ಕೆಲಸ ಮಾಡೋದು. ನಾವು ಎಲ್ಲರೂ ಸಾರ್ವಜನಿಕರು ಕೆಲಸ ಮಾಡೋದಿಗೆ ಯಾರು ಹೆಂಗೆ ಎಲೆಕ್ಷನ್ ಟೈಮಲ್ಲಿ ನಮ್ಮನ್ನ ಏನು ಒಳ್ಳೆ ಕೆಲಸ ಮಾಡಿದ್ರೆ ಜನ ನಮ್ಮನ್ನ ಆಯ್ಕೆ ಮಾಡ್ತಾರೆ. ಆ ಮನೋಭಾವದಲ್ಲಿ ನಾವು ರಾಜಕಾರಣ ಮಾಡ್ಕೊಂಡು ಬಂದದ್ದು. ಬಹುಶಃ ನಿಮ್ಮನ್ನು ನೋಡಿರ್ಬೋದು, ನಾನು ಬ್ಲಾಕ್ ಅಧ್ಯಕ್ಷ 1 ವರ್ಷ ಅದು. ಯಾವುದು ಸಾರ್ವಜನಿಕವಾಗಿ ನಾವೇನು ಮಾತಾಡಕ್ಕೆ ಹೋಗಲ್ಲ. ನಾನು ಯಾವ BJP, ಯಾವ ಕಾಂಗ್ರೆಸ್, ಯಾವ JDS ಅಂತ ಯಾರನ್ನೂ ಮಾತಾಡಕ್ಕೆ ಹೋಗಲ್ಲ. ನಮ್ಮ ಈ ತಾಲೂಕು ಆಫೀಸಲ್ಲಿ ಯಾರು ಬರ್ತಾರೆ ಬರೋದು, ಅವ್ರಿಗೆ ಏನು ಕೈಲಾದ ಕೆಲಸ ಮಾಡೋದು, ಯಾವುದೋ 2 ರಸ್ತೆ ಬರ್ತದೆ, ಇಲ್ಲಿ ಅವಶ್ಯಕತೆ ಉಂಟು ಅಲ್ಲಿ ಮಾಡಿಸೋದು, ಈ ಕೆಲಸ ಮಾಡ್ತಾ ಇದ್ದೀವಿ. ಇವರು ಏನು ಕೆಲಸ ಮಾಡ್ತಿದ್ದಾರೆ? ಇನ್ನೊಬ್ಬರ ಮೇಲೆ ಆರೋಪ ಹಾಕೋದು. ಸುಧೀರ್ ಕುಮಾರ್ ಮುರಳಿಯವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಅವರು ಪ್ರಾಮಾಣಿಕ, ನೇರವಾಗಿ ಮಾತಾಡ್ತಾರೆ. ಅದು ಇವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಶಕ್ತಿ ಇದೆ, ಅವ್ರನ್ನ ನೇರವಾಗಿ ಕೂರಿಸ್ಕೊಂಡು ಮಾತಾಡಲಿ. ಅವ್ರನ್ನ KPCCಲಿ ಏನೂ ಇಲ್ಲ. ಏನು KPCC ಇಲ್ಲ? KPCCಲಿ ಏನಾದರೂ ಸುಧೀರ್ ಕುಮಾರ್ ಮುರಳಿಯವ್ರನ್ನ ಕರೆದು ಕೇಳ್ತಾರೆ. ಆ ಥರ ವ್ಯಕ್ತಿತ್ವ ಅವ್ರದ್ದು. ಈ ಸಲ ಆಗಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ವಾಮಿ ರಾಮಸ್ವಾಮಿ ಏನು ಮಾಡ್ತಾ ಇದ್ದಾರೆ ಹೇಳಿ ಸರ್? ನಾವು ರಾಜಕಾರಣದಲ್ಲಿ ಜೀವರಾಜ್ ಒಟ್ಟಿಗಿದ್ದಾಗ ಜೀವರಾಜಿಗೆ ಒಂದು ಅವ್ರದ್ದೊಂದು ಇದು ಕೇಸ್ ಇಷ್ಟ ಆಯಿತು. ಕೇಸು ಅಂದರೆ ಒಂದು ಹುಡುಗಿದು ಒಂದು ಅತ್ಯಾಚಾರದ ಕೇಸ್ ಆಯಿತು. ಕೇಸಾದಾಗ ರಾಮಸ್ವಾಮಿ ಭಾರಿ ಆಪ್ತ ಯಾರಿಗೆ? ಜೀವರಾಜಿಗೆ. ನನಗೂ ಸ್ವಲ್ಪ ಭಾರಿ ಒಳ್ಳೆ ಸಂಬಂಧ ಏನು ಇರಲಿಲ್ಲ. ಸೀಗೋಡಲ್ಲಿ ನಮ್ಮ ಸ್ನೇಹಿತರ ಕೈಲಿ ಅವತ್ತು ನೀನೇನು ಭಾರಿ ಭಾಷಣ ಮಾಡ್ತಿದ್ನಲ್ಲ ಸಂತೋಷ, ಇನ್ನೊಬ್ಬ BJP ಮುಖಂಡರ ಜಗದೀಶ, ನಮ್ಮ ಸಂಜೀವಣ್ಣ, ಇನ್ನೂ ಕೆಲವರು ಇದ್ದಾಗ ಇದೇ ರಾಮಸ್ವಾಮಿ
ಚಿಕ್ಕಮಗಳೂರು ಬರೋದು ನಿಲ್ಲಿಸಿ ರವಿಗೆ ತಲೆ ಕೆಟ್ಟಿದೆಯಾ, ತಲೆಗೆ ನೀರು ಹಾಕೋದು ಖಾಲಿ ಬರುತ್ತೆ, ಜೀವರಾಜ್ ಅನುಭವಿಸ್ಲಿ ಅಂತೇಳಿ ಇದು ನಮ್ಮ ಮುಂಡಾಳ ಸಮಾಜದ ದೇವಸ್ಥಾನ ಎದುರುಗಡೆ ಹೇಳಿದ್ದಾರೆ. ನನಗೆ ದೇವರ ಮೇಲೆ ನಂಬಿಕೆ ಉಂಟು. ನಾನು ಹೇಳಿದ ಇಷ್ಟು ಸತ್ಯ, ಎಲ್ಲಿ ಬೇಕಾದ್ರೆ ರಾಮಸ್ವಾಮಿ ಕರೆದು ನಾನು ಮಾತಾಡ್ತೀನಿ. ಓಕೆ, ಇವ್ರು ಇಷ್ಟು ಹೇಳ್ತಾರಲ್ಲ ಸಾರ್ವಜನಿಕ ಹಣ ತಿಂದಿಲ್ಲ ಅಂತ. ನನ್ನ ಆಸ್ತಿ ತೆಗೆದು ನೋಡಿ, ಇವತ್ತು ಬ್ಯಾಂಕಲ್ಲಿ ನಾನು ಡಿಪಾರ್ಟ್ರು, ಎಲ್ಲ ಬ್ಯಾಂಕಲ್ಲಿ ಸಾಲ ಉಂಟು. ಇವ್ರದ್ದು ಎಲ್ಲೆಲ್ಲಿ ಡಿಪಾಸಿಟ್ ಇದೆ, ಎಲ್ಲೆಲ್ಲಿ ಸಾಲ ಕೊಡ್ತಾರೆ ತೆಗೆದು ತೋರಿಸ್ತೀನಿ ಬೇಕಾದ್ರೆ. ಸಾರ್ವಜನಿಕ ಜೀವನದಲ್ಲಿ ಕೈ ಮತ್ತು ಬಾಯಿ ಸರಿಯಾಗಿಟ್ಕೊಬೇಕು. ಬಾಯಿ ನಮ್ಮ ನಾಲಿಗೆನೂ ಸರಿ ಇದೆ, ಕೈನೂ ಸರಿ ಇದೆ, ಎಲ್ಲವೂ ಸರಿ ಇದೆ ನಮ್ಗೆ. ರವಿಯವರೇ, ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ಆರೋಪ ಪ್ರತ್ಯಾರೋಪಗಳಾಗಿರ್ಬೋದು, ಇತ್ತೀಚೆಗೆ ನಿಮ್ಮ ಮೇಲೆ ಬಂದಂತ ಆರೋಪಗಳಾಗಿರ್ಬೋದು, ಮುಂದಿನ ಚುನಾವಣೆ ಆಗಿರ್ಬೋದು, ಹಾಗೆ ರಾಜಕೀಯದ ಪ್ರಸ್ತುತ ವಿದ್ಯಮಾನಗಳು, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಕೊಪ್ಪದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತಿ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕುಕ್ಕುಡಿಗೆ ರವೀಂದ್ರ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.